ಎಲ್ಲರಿಗೂ ನಮಸ್ಕಾರ. ಇಡೀ ದೇಶದಲ್ಲಿ ಯುದ್ಧದ ಒಂದು ವಾತಾವರಣ, ಎಲ್ಲ ಕಡೆ ಒಂದು ನಮ್ಮ ದೇಶದ ಒಂದು ನಿರ್ಣಾಯಕವಾದಂತಹ ಯುದ್ಧ ನಡೀತಿದೆ. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇವತ್ತು ನಾನು ಇದೇ ರೀತಿ ಸುಮಾರೊಂದು 175 ವರ್ಷದ ಮುಂಚೆ ನಡೆದಂತಹ ನಮ್ಮ ದೇಶದ ಒಂದು ನಿರ್ಣಾಯಕವಾದಂತಹ ಘಟ್ಟ, ಮಹತ್ವವಾದಂತಹ ಮೈಲಿಗಲ್ಲು 1857 ಈ ಒಂದು ಮಹಾಸಮರದ ಮಹಾನಾಯಕ ಆಗಿದ್ದಂತಹ ನಾನಾ ಸಾಹೇಬ್ ಪೇಶ್ವೆ ಅವನ ಕುರಿತು ಒಂದಷ್ಟು ವಿಚಾರವನ್ನ ನಾವು ನೋಡೋಣ. ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ತಂತ್ರ ಕುತಂತ್ರಗಳಿಂದ ನಮ್ಮ ದೇಶದ ಅನೇಕ ಭೂಭಾಗಗಳನ್ನ ಕಬಳಿಸ್ತಾ ಹೋಗ್ತಾರೆ. 1757 ಇಸ್ವಿ ಪ್ಲಾಸಿ ಕದನ, ಇವತ್ತಿನ ಕಲ್ಕತ್ತಾದ ಬಳಿ ಮುಷಿರಾಬಾದ್ ಅಲ್ಲಿ ನಡೆದಂತಹ ಆ ಯುದ್ಧ, ಅದೊಂದು ನಿರ್ಣಾಯಕ ಯುದ್ಧ. ಅದು ಬಿಟ್ರೆ 1818 ಇಸ್ವಿಯಲ್ಲಿ ಮರಾಠರನ್ನ ಸೋಲಿಸಿದಂತಹ ಒಂದು ಯುದ್ಧ. ಅದಾದ್ಮೇಲೆ ಸಿಖ್ರನ್ನ ಸೋಲಿಸಿದಂತ ಮತ್ತೊಂದು ಯುದ್ಧ. ಹೀಗೊಂದು ಕೆಲವು ಪ್ರಮುಖ ಘಟ್ಟಗಳಿದೆ. 1818 ಇಸ್ವಿಯಲ್ಲಿ ಮರಾಠರ ಒಂದು ಪತನ ಆಗತ್ತೆ, ಸೋಲಾಗತ್ತೆ. ಆಗ ರಾಜನಾಗಿದ್ದಂತಹ 2ನೇ ಬಾಜಿರಾಯ ಅತ್ಯಂತ ಅಯೋಗ್ಯ, ಒಂದು ರೀತಿ ಸುಖ ಲಾಲಸಿ, ಬ್ರಿಟಿಷರೊಂದಿಗೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಅವನು ಶಿವಾಜಿಯ ಒಂದು ಕನಸಾಗಿದ್ದಂತಹ ಹಿಂದವಿ ಸ್ವರಾಜ್ಯದ ಕಡೇ ರಾಜನಾಗಿ ಅದರ ಅಂತ್ಯಕ್ಕೆ ಕಾರಣ ಆಗ್ತಾನೆ. ಆ 2ನೇ ಬಾಜಿರಾಯ ಅವನನ್ನ ಬ್ರಿಟಿಷರು ಪೂನಾದ ಶನಿವಾರ ವಾಡದಿಂದ ಹೊರತಂದು ದೂರದ ಕಾನ್ಪುರ್ನ ಬಳಿ ಇರ್ತಕ್ಕಂತಹ ಬ್ರಹ್ಮಾವರ್ತ ಅನ್ನುವ ಜಾಗದಲ್ಲಿ ಒಂದು ಅರಮನೆಯನ್ನ ಕಟ್ಟಿಸಿ ಅಲ್ಲಿ ವರ್ಷಕ್ಕೆ 8 ಲಕ್ಷ ಪೆನ್ಷನ್ ಕೊಡ್ತೀವಿ ಅನ್ನುವ ಆಸೆ ತೋರಿಸಿ ಅವನನ್ನ ಅಲ್ಲಿಗೆ ಕಳಿಸ್ಕೊಟ್ಬಿಡ್ತಾರೆ. ಇಡೀ ಈ ಮರಾಠರಿಗೆ ಸೇರಿದಂತಹ ಎಲ್ಲ ಭೂಭಾಗಗಳು ಆ ಬಾಂಬೆ ಪ್ರೆಸಿಡೆನ್ಸಿಗೆ ಅದು ಸೇರ್ಕೊಂಡ್ಬಿಡುತ್ತೆ. ಆ 2ನೇ ಬಾಜಿರಾಯನಿಗೆ ಮಕ್ಕಳಿರಲ್ಲ. ಹಾಗಾಗಿ ಅವನ ಆಸ್ಥಾನದಲ್ಲೇ ಇದ್ದಂತ ಒಬ್ಬ ಬ್ರಾಹ್ಮಣನ ಮಕ್ಕಳನ್ನ ಇವನು ದತ್ತು ತಗೊಳ್ತಾನೆ. ಅವ್ರಿಗೆ 2 ಮಕ್ಕಳಿರ್ತಾರೆ. ಆ 2 ಮಕ್ಕಳನ್ನ ಈ ಬಾಜಿರಾಯ ದತ್ತು ತಗೊಳ್ತಾನೆ. ಆ 2 ಮಕ್ಕಳಲ್ಲಿ ದೊಡ್ಡವನೇ ನಾನಾ ಸಾಹೇಬ್, ದೋಂಡ ಪಂತ್ ಅಂತ ಅವನ ಹೆಸರು. ಮುಂದೆ ನಾನಾ ಸಾಹೇಬ್ ಅಂತ ಅವನು ಪ್ರಸಿದ್ಧನಾಗ್ತಾನೆ. ಅವನ ತಮ್ಮ ರಾಯ್ ಸಾಹೇಬ್, ಇಬ್ರನ್ನು ಈ ಬಾಜಿರಾಯ ದತ್ತು ತಗೊಳ್ತಾನೆ. ನಾನಾ ಸಾಹೇಬ ಎಲ್ಲ ಯುದ್ಧ ಕಲೆಗಳನ್ನ ಕಲಿತಾನೆ, ಅರಮನೆಯಲ್ಲಿರ್ತಾನೆ. ಆ ಮರಾಠರ ದೊಡ್ಡ ಸಾಮ್ರಾಜ್ಯದಷ್ಟು ಇಲ್ಲದೇ ಇದ್ರೂ ಕೂಡ ಒಂದು ಚಿಕ್ಕ ಒಂದು ಗ್ರಾಮ, ಒಂದಷ್ಟು ಗ್ರಾಮಗಳನ್ನು ಸೇರ್ಪಟ್ಟಂತ ಈ ಬ್ರಹ್ಮಾವರ್ತ ಅಥವಾ ಬಿಟೂರ್ ಅಂತ ಏನ್ ಕರೀತಾರೆ, ಅಲ್ಲಿ ಅವನ ಒಂದು ಬಾಲ್ಯದ ಜೀವನಗಳು ಬೆಳೀತಾ ಹೋಗ್ತಾನ. ಅವನಿಗೆ ಅಲ್ಲೇ ಸ್ನೇಹಿತರಾಗಿ ಸಿಕ್ಕಂಥವ್ರು ಒಬ್ಬ ತಾತ್ಯಾ ಟೋಪೆ, ಝಾನ್ಸಿ ರಾಣಿ, ಆಕೆಗೆ ಇನ್ನೂ ಮದುವೆ ಆಗಿರಲ್ಲ, ಅವಳು ಕೂಡ ಅಲ್ಲೇ ಅವಳ ಹುಟ್ಟೂರು, ಮತ್ತೆ ಅಜೀಮುಲ್ಲಾ ಖಾನ್. ಹೀಗೆ ಒಂದು ಉತ್ತಮ ಸ್ನೇಹಿತರ ವಾತಾವರಣದಲ್ಲಿ ಅವನು ಬೆಳೀತಾ ಬರ್ತಾನೆ. ವಿಪರೀತ ಒಂದು ಸಾಮರ್ಥ್ಯಗಳನ್ನ ಅವನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಒಂದು ನೇತೃತ್ವದ ಲಕ್ಷಣಗಳು ಅವನಿಗೆ ಬಾಲ್ಯದಿಂದಲೇ ಕಾಣಿಸ್ತಾ ಹೋಗುತ್ತೆ. ಇಡೀ ದೇಶದ ಆಗು ಹೋಗುಗಳನ್ನ ಅವನು ಸದಾ ತಿಳ್ಕೊಳ್ತಾ ಇರ್ತಾನೆ. ಅದಕ್ಕೆ ಒಬ್ಬನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ.
ಒಬ್ಬ ಇಂಗ್ಲಿಷ್ ಪತ್ರಿಕೆಯನ್ನ ತರಿಸಿ ಆ ಪತ್ರಿಕೆಯಲ್ಲಿ ಇಡೀ ದೇಶದ ಬೇರೆ ಬೇರೆ ಕಡೆ ಏನೇನು ಆಗ್ತಾ ಇದೆ, ಇಂಗ್ಲೆಂಡಲ್ಲಿ ಏನಾಗ್ತಾ ಇದೆ, ಈ ರೀತಿ ಎಲ್ಲ ರಾಜಕೀಯ ಮಾಹಿತಿಗಳನ್ನ ಸದಾ ಅಪ್ಡೇಟೆಡ್ ಆಗಿರ್ತಾನೆ. ಆ ಸಮಯದಲ್ಲಿ ಈ ಬಾಜಿರಾಯನ ಅಂತ್ಯ ಆಗತ್ತೆ, ಅವನು ತೀರ್ಕೊಳ್ತಾನೆ. ಬ್ರಿಟಿಷರು ಏನೊಂದು ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ರು, ಆ ಪೆನ್ಷನ್ ಇನ್ ಮುಂದೆ ಕೊಡಲ್ಲ ಅಂತೇಳಿ ನಿಲ್ಲಿಸ್ಬಿಡ್ತಾರೆ. ಯಾಕೆಂದ್ರೆ ಇವನು ದತ್ತುಪುತ್ರನಿಗೆ ಅದು ಮುಂದುವರಿಸಲ್ಲ, ಆ ತರ ನಮ್ದು ನಿಯಮ ಇದೆ ಅಂತ ಹೇಳಿ ಅವರು ತಂದ್ಬಿಡ್ತಾರೆ. ಆದ್ರೆ ಆ ನಿಯಮ ಬರಕ್ಕೆ ಸಾಕಷ್ಟು ಮುಂಚೆನೆ ಈ ಒಪ್ಪಂದ ಆಗಿದೆ. ಆ ನಿಯಮ ಬಂದಿದ್ದು ಆಗ ಡಾಲ್ ಹೌಸಿ ಅದನ್ನ ತಂದಿರ್ತಾನೆ, ದತ್ತುಪುತ್ರ ಕಾಯ್ದೆಯನ್ನ. ಅದನ್ನ ನೆಪ ಒಡ್ಡಿ ಇವನ್ಗೆ ನಿಲ್ಸ್ಬಿಡ್ತಾರೆ. ಎಂತ ಸ್ಥಿತಿ ಬಂದ್ಬಿಡುತ್ತೆ ಅಂದ್ರೆ, ನಾನಾ ಸಾಹೇಬ ಎಲ್ಲವನ್ನು ಕಳ್ಕೊಂಡು ಅವನ ತಂದೆ ತೀರ್ಕೊಂಡಾಗ ಅವನ ಕಾರ್ಯಗಳೆಲ್ಲ ಮಾಡ್ತಾ ಕಡೆಯಲ್ಲಿ ದಾನ ಕೊಡಕ್ಕೆ ಒಂದ್ ಅಂಗುಲ ಭೂಮಿ ಕೂಡ ಅವನ ಕೈಲಿರಲ್ಲ. ಅಂದ್ರೆ ಒಬ್ಬ ರಾಜನಾಗಿದ್ದವನು ಒಂದ್ ರೀತಿ ಬೀದಿಗೆ ಬಂದ ಸ್ಥಿತಿ ಬಂದ್ಬಿಡತ್ತೆ. ಅಂದ್ರೆ ಇಡೀ ದೇಶದಲ್ಲಿ ಬ್ರಿಟಿಷರ್ ಮಾಡ್ತಾ ಇದ್ದಂತಹ ಅನ್ಯಾಯಗಳು, ನಮ್ಮ ವ್ಯಾಪಾರಗಳನ್ನ ಅವರು ನಾಶ ಮಾಡಿದ್ದಿರ್ಬೋದು, ನಮ್ಮ ರಾಜ್ಯಗಳನ್ನ ಕಬಳಿಸಿದ್ದಿರ್ಬೋದು, ನಮ್ಮ ಉದ್ದಿಮೆಗಳನ್ನ ಅವರು ನಾಶ ಮಾಡಿದ್ದಿರ್ಬೋದು, ಈ ರೀತಿ ಎಲ್ಲವನ್ನು ಗಮನಿಸ್ತಾ ಇರ್ತಾನೆ. ಅದ್ರ ಜೊತೆಗೆ ನಮ್ಮ ಧರ್ಮದ ಕುರಿತಾಗಿ ಬ್ರಿಟಿಷರ್ ಮಾಡ್ತಾ ಇರ್ತಕ್ಕಂಥ ಅಪಚಾರವನ್ನು ಗಮನಿಸ್ತಾ ಇರ್ತಾನೆ. ಇಲ್ಲಿ ಈ ಒಂದು ಅನ್ಯಾಯದ ಘಟನೆ ಅವನ್ಗೇನ್ ನಡೆಯುತ್ತೆ, ಇದು ಅವನ್ಗೆ ವಿಪರೀತ ಸಿಟ್ಟು ಬರುತ್ತೆ. ತಕ್ಷಣ ಅವನು ತನ್ನ ಸ್ನೇಹಿತ, ಅವನ ಆಪ್ತ ಸಹಾಯಕ ಅಜೀಮುಲ್ಲಾ ಖಾನ್ಗೆ ಹೇಳ್ತಾನೆ, ನೀನು ಹೋಗಿ ಇದನ್ನ ಫೈಟ್ ಮಾಡು ನೀನು ಅಂತ ಹೇಳಿ ಇಂಗ್ಲೆಂಡಿಗೆ ಕಳಿಸ್ಕೊಡ್ತಾನೆ. ಅಂದ್ರೆ ಪಾಪ ನಮ್ಮ ಜನರಿಗೆ ಆಗ ಒಂದು ಕಲ್ಪನೆ ಅಂದ್ರೆ, ಇವರು ಬ್ರಿಟಿಷರು ಸಂವಿಧಾನ, ನ್ಯಾಯ, ಕಾನೂನು ಈ ರೀತಿ ಎಲ್ಲ ಶಬ್ದ ಹೇಳ್ಕೊಂಡು ನಮ್ಮ ದೇಶವನ್ನ ಏನು ಅವರು ಕಬಳಿಸಿದ್ರಲ್ಲ, ಅಂದ್ರೆ ನ್ಯಾಯ ನಿಜವಾಗ್ಲೂ ಕೊಡ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಅವ್ರಿಗೆ ಭರವಸೆ ಇರುತ್ತೆ. ಹಾಗಾಗಿ ಆ ಅಜಿಮುಲ್ಲಾ ಖಾನ್ ಅವನು ಇಂಗ್ಲೆಂಡ್ಗೆ ಹೋಗ್ತಾನೆ. ಅವನು ಕೂಡ ತುಂಬಾ ಪ್ರತಿಭಾವಂತ, ಇಂಗ್ಲಿಷ್ ಫ್ರೆಂಚ್ ಭಾಷೆ ಎಲ್ಲ ಮಾತಾಡ್ತಾ ಇರ್ತಾನೆ. ಹೋಗ್ತಾನೆ, ಅಲ್ಲಿ ಅವನು ಹೋರಾಟ ಮಾಡ್ತಾನೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾನೆ. ನಾನಾ ಸಾಹೇಬನಿಗೆ ಈ ಒಂದು ಏನು ಪಿಂಚಣಿ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗತ್ತೆ, ಈ ಬ್ರಿಟಿಷರು ಬರೀ ಮೋಸ, ಯಾವುದೇ ಕಾನೂನು ನ್ಯಾಯ ಯಾವುದನ್ನೂ ಅವರು ಪಾಲನೆ ಮಾಡಲ್ಲ, ಸುಮ್ಮನೆ ಢೋಂಗಿ ಇವರು ಅಂತ ಅವನಿಗೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಸತಾರಾ ರಾಜ್ಯದಲ್ಲಿ ಕೂಡ ಇದೇ ರೀತಿಯ ಅನ್ಯಾಯ ಆದಾಗ ಅಲ್ಲಿಂದ ಮತ್ತೊಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಬಂದಿರ್ತಾನೆ ಈ ಹೋರಾಟ ಮಾಡಕ್ಕೆ. ಅವನ ಹೆಸರು ರಂಗೋ ಬಾಪೂಜಿ ಅಂತ. ಅವನು ಮತ್ತೆ ಅಜಿಮುಲ್ಲಾ ಖಾನ್ ಇಬ್ರು ಕೂಡ ಏನೋ ಒಂದೇ ದೋಣಿಯಲ್ಲಿದ್ದಂತ ಸ್ಥಿತಿ. ಇಬ್ರು ಆ ಅನ್ಯಾಯವನ್ನ ನೋಡಿ ಬ್ರಿಟಿಷರು ಯಾವುದೇ ರೀತಿ ನ್ಯಾಯ ಕೊಡಲ್ಲ ಅಂತ ಗೊತ್ತಾಗತ್ತೆ ಇಬ್ರಿಗೂ. ಇಬ್ರು ಮಾತಾಡ್ಕೊಳ್ತಾರೆ, ಇನ್ನ ನಾವಿದು ಸಹಿಸ್ಕೊಂಡಿರಬಾರ್ದು ಅಂತ. ಒಂದ್ ರೀತಿ 1857 ಒಂದು ಬೀಜಾಂಕುರ ಪ್ರಾಯಶಃ ಅಲ್ಲೇ ಆಯ್ತು. ಅದಾದ್ಮೇಲೆ ಅಜೀಮುಲ್ಲಾ ಖಾನ್ ಸುಮ್ಮನೆ ವಾಪಸ್ ಬರಲ್ಲ. ಯುರೋಪು, ಈಜಿಪ್ಟು, ಮಧ್ಯ ಏಷ್ಯಾ, ಅದಾದ್ಮೇಲೆ ರಷ್ಯಾ ಎಲ್ಲ ಸುತ್ತ ಹಾಕೊಂಡು ಬೇರೆ ಬೇರೆ ಕಡೆ ಏನೇನು ನಡೀತಾ ಇದೆ, ಕ್ರಾಂತಿಯ ಪ್ರಯತ್ನಗಳು ಏನೇನು ಮಾಡಿದ್ದಾರೆ, ಇದನ್ನೆಲ್ಲ ಸಂಗ್ರಹ ಮಾಡಿ ತನ್ನ ಗುರುಗೆ ಅಂದ್ರೆ ನಾನಾ ಸಾಹೇಬನಿಗೆ ಬಂದು ಒಪ್ಪಿಸ್ತಾನೆ. ಆಗ ಇವರ ಒಂದು ಪ್ರಯತ್ನ ಪ್ರಾರಂಭ ಆಗುತ್ತೆ. ಅಂದ್ರೆ ಬ್ರಿಟಿಷರನ್ನ ಈ ನೆಲದಿಂದ ಹೊಡೆದೋಡಿಸ್ಬೇಕು, ಅದಕ್ಕೆ ಏನ್ ಮಾಡಬೇಕು ಅನ್ನುವ ಚಿಂತನೆ ಪ್ರಾರಂಭ ಆಗುತ್ತೆ. ಆಗ ಅವರ ಬಾಲ್ಯದ ಸ್ನೇಹಿತರಾದಂಥ ತಾತ್ಯಾ ಟೋಪೆ, ಝಾನ್ಸಿ ರಾಣಿ, ಇನ್ನೂ ಅನೇಕ ಸುತ್ತಮುತ್ತ ಆಪ್ತ ಕೆಲವು ಸಂಸ್ಥಾನಗಳನ್ನು ನಡೆಸ್ತಾ ಇದ್ದಂತಹ ರಾಜರನ್ನ ಸೇರಿಸಿ ಗುಪ್ತ ಸಭೆಯನ್ನ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಆ ನಾನಾ ಸಾಹೇಬ್ ಏನೇನು ತಯಾರಿ ಮಾಡಿದ್ದ ಅಂತ ಹೇಳಿದ್ರೆ, ಆ ಬ್ರಿಟಿಷರ್ ಇದ್ದಿದ್ರಿಂದ ಅದನ್ನು ತುಂಬಾ ಗುಪ್ತವಾಗಿ ಮಾಡಿದ್ದರಿಂದ ಇವತ್ತು ಅನೇಕ ಸಂಗತಿಗಳು ನಮಗೆ ನಿಖರವಾಗಿ ಸಿಕ್ಕಿಲ್ಲ. ಆದರೆ ಆ ದಾಖಲೆಗಳಿಂದ, ಅದ್ರ ಸಿಕ್ಕಿಂದ ಕುರುಹುಗಳಿಂದ ಒಟ್ಟು ಅವನು ಏನೇನ್ ಮಾಡ್ದ ಅಂತ ಒಂದು ಇತಿಹಾಸಕಾರರು ಅದನ್ನ ಗುರುತು ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಷ್ಟು ಅವನು ತಯಾರಿ ಮಾಡಿದ್ದ. ಇಷ್ಟು ದೊಡ್ಡ ದೇಶ, 100 ಸಂಸ್ಥಾನಗಳಿದೆ, ಬ್ರಿಟಿಷರು ತುಂಬಾ ಬಲಶಾಲಿ ಆಗಿದ್ದಾರೆ, ಇವನ್ ಕೈಲಿ ಏನೂ ಇಲ್ಲ. ಆದರೂ ಈ ದೇಶವನ್ನ ನಾನು ಈ
ಕೆಂಪು ಮೂತಿಯ ಜನರಿಂದ ಮುಕ್ತ ಮಾಡಬೇಕು ಅನ್ನುವ ಒಂದು ಕನಸನ್ನ ಹೊತ್ತು ಅವನು ಹೊರಡ್ತಾನೆ. ಇಡೀ ದೇಶವನ್ನ ಯಾವ ರೀತಿ ಸಂಘಟನೆ ಮಾಡೋದು ಅಂದ್ರೆ ಅವನ್ಗೆ ಆಗ್ಲಿ ಕನಸಿರುತ್ತೆ. ಸಾವರ್ಕರ್ ಅದನ್ನು ಬರೀತಾರೆ. ಈ ಎಲ್ಲಾ ಏನು ಸಣ್ಣ ಪುಟ್ಟ ಸಂಸ್ಥಾನಗಳಿದೆ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ಸೇರಿಸಿ, ಈ ಬ್ರಿಟಿಷರು ಸಂಖ್ಯೆಯಲ್ಲಿ ಕಡಿಮೆ ಆದ್ರೆ ತುಂಬಾ ಬುದ್ಧಿವಂತರು, ನಮ್ಮವರು ಹರಡೋಗಿದ್ದಾರೆ, ಇದನ್ನ ನಾವು ಸರಿ ಮಾಡಿಕೊಂಡ್ರೆ ನಾವು ಈ ಬ್ರಿಟಿಷರ್ನ ಹೊರಗೆ ಕಳಿಸ್ಬೋದು, ಕಳಿಸಿ ನಮ್ದೇ ದೇಶದ ಆಡಳಿತವನ್ನ ತರಬೇಕು ಅನ್ನುವ ಅವನಿಗೆ ಒಂದು ಕನಸಿತ್ತು ಅಂತ ಸಾವರ್ಕರ್ ತಮ್ಮ 1857 ಕುರಿತ ಪುಸ್ತಕದಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅವನು ಏನೇನ್ ಪ್ರಯತ್ನ ಮಾಡ್ದ ಅಂದ್ರೆ, ಮೊಟ್ಟ ಮೊದಲು ಅವನು ಇಡೀ ದೇಶದೆಲ್ಲ ರಾಜರಿಗೆ ಪತ್ರ ಬರಿತಾ ಹೋಗ್ತಾನೆ. ಆ ಪತ್ರಗಳು ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಮಾತ್ರ ನಾನು ಓದ್ತೀನಿ. ಗ್ವಾಲಿಯರ್, ಭುಜ್, ನಾಗ್ಪುರ್, ಚಾಂದಾ, ಜೈಪುರ್, ಜೋಧ್ಪುರ್, ಕೋಲಾಬಂದರ್, ಭಿಲ್ವಾಡ, ಲಕ್ನೋ, ದೆಹಲಿ, ಔಂದ್, ಝಾನ್ಸಿ, ಓರ್ವಾ, ಸತಾರಾ, ಬರೋಡಾ, ಶೋರಾಪುರ್, ಕೊಲ್ಲಾಪುರ್, ಹೀಗೆ ಹಲವಾರು ರಾಜ್ಯಗಳಿಗೆ ಅವನು ಕಳಿಸಿದಂತ ಪತ್ರ ಇವತ್ತು ಸಿಕ್ಕಿದೆ. ಇದರಿಂದ ಗೊತ್ತಾಗಿದೆ ಅವನು ಎಲ್ಲ ರಾಜರ ಹತ್ರ ಎಲ್ಲೆಲ್ಲಿ ಸಾಧ್ಯವೋ ಅವನೇ ಹೋಗಿ ಭೇಟಿ ಮಾಡಿದ್ದಾನೆ. ಉಳಿದ ಕಡೆ ಪತ್ರ ಕಳಿಸಿಯಾನೆ. ನಮ್ಮ ಕರ್ನಾಟಕದ ಮುಂಡರಗಿ ಭೀಮರಾಯರಿಗೂ ನಾನಾ ಸಾಹೇಬನ ಪತ್ರ ತಲುಪಿತ್ತು. ಅಂದ್ರೆ ಈ ರೀತಿ ಒಂದು ತಯಾರಿ ಮಾಡ್ತಾ ಇದೆ, ನೀವು ಇದಕ್ಕೆ ಸಹಕರಿಸಬೇಕು, ಇದರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಮಹಾಭಾರತದ ಒಂದು ಮಾತು ನಾವು ಕೇಳ್ತೀವಿ, ಪಾಂಡವರು 5 ಜನ, ಕೌರವರು 100 ಜನ ಇದ್ದಾರೆ. ಯುಧಿಷ್ಠಿರ ಹೇಳ್ತಾನೆ ಒಂದ್ಸಲಿ, ನಾವು 5 ಜನ, ಈ 100 ಜನ ನಮಗೆ ಶತ್ರುಗಳು, ಆದ್ರೆ ಹೊರಗಡೆಯಿಂದ ಯಾರ ಶತ್ರು ಬಂದ್ರೆ ನಾವು 5 ಜನ ಅಲ್ಲ, ನಾವು 105 ಜನ, ವಯಂ ಪಂಚಾಧಿಕಂ ಶತಂ ಅಂತ ಅವನು ಹೇಳ್ತಾನೆ. ಅಂದ್ರೆ ನಾವೆಲ್ಲ ಒಂದಾಗಿ ಹೊರಗಿನ ಶತ್ರುವನ್ನು ಓಡಿಸ್ಬೇಕು ಅಂತ ಏನು ಮಹಾಭಾರತದ ಆ ನೀತಿ ಇದೆ, ಅದನ್ನ ಇವನು ಎಲ್ಲ ರಾಜರ ಜೊತೆ ಅದನ್ನ ಅವ್ರಿಗೆ ಜಾಗೃತಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾನೆ. ಒಂದೊಂದು ಹಂತದ ತಯಾರಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಒಂದು ಶುರು ಮಾಡ್ತಾರೆ. ಅಂದ್ರೆ ಇದು ಕೇವಲ ಸೈನಿಕರು ಮಾತ್ರ ಸೇರ್ಕೊಂಡ್ರೆ ಸಾಲದು, ಸೈನಿಕರ ಮಧ್ಯೆಯೂ ಜಾಗೃತಿ ಆಗ್ಬೇಕು, ಜನಸಾಮಾನ್ಯರಿಗೂ ಈ ಒಂದು ಮಾಹಿತಿ ತಲುಪಬೇಕು. ಅದಕ್ಕೇನ್ ಮಾಡ್ತಾರೆ, ಮೊದಲು ಸೈನಿಕ ಚಾವಣಿಗಳಲ್ಲಿ ಒಂದು ಕೆಂಪು ತಾವರೆಯನ್ನ ಕಳಿಸ್ತಾರೆ. ಅಂದ್ರೆ ಕೆಂಪು ಅಂದ್ರೆ ರಕ್ತ, ಕೆಂಪು ಅಂದ್ರೆ ಕ್ರಾಂತಿ. ಆ ಕೆಂಪು ತಾವರೆ ಅದು ಸೈನಿಕ ಒಂದು ಕಂಟೋನ್ಮೆಂಟ್ಗಳಿರುತ್ತಲ್ಲ, ಚಾವಣಿ, ಅಲ್ಲಿ ಹೋಗುತ್ತೆ. ಹೋದಾಗ ಅದನ್ನ ಒಬ್ಬ ಸೈನಿಕ ಸ್ವೀಕಾರ ಮಾಡ್ದ ಅಂದ್ರೆ ಅವನು ಕ್ರಾಂತಿಗೆ ತನ್ನ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ, ಅವನು ಅದನ್ನು ಪಾಸ್ ಮಾಡ್ತಾ ಹೋಗ್ತಾನೆ. ಯಾರ್ಯಾರು ಅದನ್ನು ಸ್ವೀಕಾರ ಮಾಡ್ತಾರೆ ಒಬ್ರೊಬ್ರಲ್ಲೂ ಒಂದು ರೀತಿಯ ರೋಮಾಂಚನ ಆಗ್ತಾ ಹೋಗುತ್ತೆ. ಮುಂದೆ ಬರ್ತಕ್ಕಂಥ ಕ್ರಾಂತಿಗೆ ನಾನು ಸಿದ್ಧ ಇದ್ದೀನಿ ಅಂತ ಒಂದು ರೀತಿಯ ಸಂಕಲ್ಪ ಸೈಲೆಂಟ್ ಆಗಿ ಇದು ನಡೀತಾ ಹೋಗುತ್ತೆ. ದೇಶದ ಅನೇಕ ಇದ್ದಂತಹ ಕಂಟೋನ್ಮೆಂಟ್ಗಳಲ್ಲಿ ಒಂದೊಂದೇ ರೆಜಿಮೆಂಟ್ ಮಧ್ಯ ಈ ರೀತಿ ಗುಪ್ತವಾಗಿ ಕೆಲಸ ನಡೀತಾ ಹೋಗುತ್ತೆ. ಬ್ರಿಟಿಷರಿಗೆ ಇದರ ಸುಳಿವೇ ಸಿಗಲ್ಲ. ಇದಾದ್ಮೇಲೆ ಜನ ಸಾಮಾನ್ಯರಿಗೆ ಹಳ್ಳಿಗೆ ತಲುಪಬೇಕಲ್ಲ, ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಸಾಧುಗಳು ಅಥವಾ ಸೂಫಿಗಳು, ಭವಿಷ್ಯ ಹೇಳೋರು, ಈ ರೀತಿ ಅವ್ರ ಕೈಯಲ್ಲಿ ಲಾವಣಿ ಹೇಳೋರು ಅಂತವ್ರ ಕೈಯಲ್ಲಿ ಈ ರೀತಿಯ ಒಂದು ವಿಚಾರವನ್ನ ಹಳ್ಳಿಗೆ ಹೇಳ್ತಾ ಹೋಗ್ತಾರೆ. ಏನಂತ ಹೇಳಿದ್ರೆ, ಬ್ರಿಟಿಷರು ಅಂದ್ರೆ ನಮ್ಮ ಇಡೀ ದೇಶದ ಒಂದು ಅವ್ರ ಕೈಗೆ ಸಿಕ್ಕಿದ್ದು ಯಾವಾಗ ಅಂದ್ರೆ ಆಗ್ಲೇ ಹೇಳಿದಂತೆ ಪ್ಲಾಸಿ ಕದನ 1757, 1757. ಅದಾಗಿ ಇನ್ನ ಕೆಲವೇ ವರ್ಷಗಳಲ್ಲಿ 100 ವರ್ಷ ಆಗೋದಿದೆ. ಯಾಕಂದ್ರೆ ಇದು ನಡೀತಾ ಇದ್ದಿದ್ದು ಯಾವಾಗ ಅಂದ್ರೆ 1853, 54, 55 ಆ ಸಮಯದಲ್ಲಿ. ಅಂದ್ರೆ ಇನ್ನೊಂದು 2-3 ವರ್ಷಕ್ಕೆ 100 ವರ್ಷ ಆಗತ್ತೆ. ಆ 100 ವರ್ಷ ಬಂದಾಗ ಈ ಕೆಂಪು ಮೂತಿಯ ಜನರು ರಕ್ತಕಾರಿ ಸಾಯೋರಿದ್ದಾರೆ ಅಂತ ಹೇಳಿ ಒಂದು ಭವಿಷ್ಯದ ನುಡಿಯನ್ನ ಈ ಲಾವಣಿಕೋರರು ಇವರೆಲ್ಲರೂ ಎಲ್ಲ ಕಡೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜನರಿಗೆ ಏನೋ ಒಂದು ದೊಡ್ಡದಾಗೋದಿದೆ, ಏನೋ ಒಂದು ಕ್ರಾಂತಿ
ಏನೋ ಆಗತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಜನ ಮಾನಸಿಕವಾಗಿ ಸಿದ್ಧರಾಗಕ್ಕೆ ಶುರು ಆಗ್ತಾರೆ. ಅಂದ್ರೆ ಇಡೀ ದೇಶವನ್ನ ಯಾವ ರೀತಿ ಇವರು ಸಂಘಟಿಸೋ ಪ್ರಯತ್ನ ಮಾಡಿದ್ರು ಅಂದ್ರೆ ಅದ್ಭುತ ಅನ್ಸುತ್ತೆ. ಈಗ ಹೇಗೆ ಆ ಏಪ್ರಿಲ್ 22 ಪಹಲ್ಗಾಮ್ ಅಲ್ಲಿ ಆ ಘಟನೆಯ ನಂತರ ಎಲ್ರಿಗೂ ವಿಶ್ವಾಸ, ಏನೋ ಒಂದು ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈ ಪಾಕಿಸ್ತಾನಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆ ರೀತಿ ಇಡೀ ಸಮಾಜ ಸಿದ್ಧವಾಯ್ತಲ್ಲ. ಅದೇ ರೀತಿ ಆಗ ಇಡೀ ದೇಶದ ಜನಸಾಮಾನ್ಯ ತನಕ ಈ ಸಂದೇಶ ತಲುಪ್ತಾ ಹೋಗುತ್ತೆ. ಅಂದ್ರೆ ಇದು 2-3 ವರ್ಷ ನಡೆದಿದೆ ಪ್ರಯತ್ನ. ಬ್ರಿಟಿಷರಿಗೆ ಇದರ ಸುಳಿವೇ ಸಿಕ್ಕಿಲ್ಲ. ಮತ್ತೊಂದು ಪ್ರಯೋಗ ಮಾಡ್ತಾರೆ, ಅಂದ್ರೆ ಚಪಾತಿ. ಒಂದು ಹಳ್ಳಿಯಲ್ಲಿ ಚಪಾತಿಗಳು ಮಾಡೋದು, ಆ ಹಳ್ಳಿಯಿಂದ ಆ ಕೆಲವು ಚಪಾತಿನ ಇನ್ನೊಂದು ಊರಿಗೆ ಅವರು ಕಳಿಸ್ಕೊಡೋದು. ಆ ಚಪಾತಿ ಸ್ವೀಕಾರ ಮಾಡಿದ್ರು ಅಂದ್ರೆ ಈ ಮುಂದೆ ನಡೆಯುವಂತ ಒಂದು ಕ್ರಾಂತಿಗೆ ನಾವು ಕೂಡ ಸಹಮತ ಇದೆ ಅಂತ. ಸೊ ಆ ಚಪಾತಿ ಹಳ್ಳಿಯಿಂದ ಹಳ್ಳಿಗೆ ಅದು ಹರಡ್ತಾ ಹೋಗುತ್ತೆ ಗುಟ್ಟಾಗೆ. ಬ್ರಿಟಿಷರಿಗೆ ಅರ್ಥನೇ ಆಗಲ್ಲ, ಅವ್ರು ಇರೋ ಬರೋ ಅಷ್ಟೂ ತಲೆಯನ್ನು ಉಪಯೋಗಿಸಿದ್ರು ಕೂಡ ಏನು ಅಂತ ಅರ್ಥ ಆಗಲ್ಲ. ಅನೇಕ ಬಾರಿ ಆ ಚಪಾತಿಗಳನ್ನ ಸೀಸ್ ಮಾಡಿ ಆ ಒಂದೊಂದು ಚಪಾತಿಯನ್ನು ಹರಿದು ನೋಡ್ತಾರೆ, ಅದೊಡೆ ಏನಾದ್ರು ಗುಟ್ಟಾಗಿ ಬಚಿಟಿ ಅಂತ ಏನು ಸಿಗಲ್ಲ ಅದರಲ್ಲಿ, ಅವ್ರಿಗೆ ಅರ್ಥನೇ ಆಗಲ್ಲ. ಮುಂದೆ ಇದ್ರ ಬಗ್ಗೆ ಎಲ್ಲ ಬರೆದಂತ ಬ್ರಿಟಿಷ್ ಇತಿಹಾಸಕಾರ ಹೇಳ್ತಾನೆ, ಅದ್ರ ಬಗ್ಗೆ ಒಂದು ಚಾಪ್ಟರೇ ಇದೆ, ಫ್ಲೈಯಿಂಗ್ ಚಪಾತೀಸ್ ಅಂತ, ಫ್ಲೈಯಿಂಗ್ ರೋಟೀಸ್ ಅಂತ ಬರೀತಾನೆ. ಅಂದ್ರೆ ಎಂತ ಒಂದು ಅದ್ಭುತ ಕೆಲಸ ಮಾಡ್ತಾ ಚಪಾತಿ ಅಂತ. ಮಾತಿಲ್ಲ, ಅದಕ್ಕೆ ಜೀವನೇ ಇಲ್ಲ, ಆದ್ರೆ ಚಪಾತಿ ಊರಿಂದ ಊರಿಗೆ ಈ ರೀತಿ ಹರಡ್ತಾ ಹೋಗುತ್ತೆ. ಹೀಗೆ ನೋಡ್ತಾ ನೋಡ್ತಾ ಒಂದು ರೀತಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯ ಸಿದ್ಧತೆ ನಡೆದಿದೆ. ಆಗ ಇನ್ನೊಮ್ಮೆ ಇದರ ಒಂದು ನಿಖರವಾದಂತಹ ಒಂದು ಯೋಜನೆಗಾಗಿ ನಾನಾ ಸಾಹೇಬ ಅವನು ತೀರ್ಥಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಆಗಿನ ಕಾಲದಲ್ಲಿ ಹೇಗೆ ಅಂದ್ರೆ ಇವತ್ತಿನ ತರ ಅಲ್ಲ, ಅಂದ್ರೆ ನಮ್ಗೆ ಭಾರತ ಸ್ವಾತಂತ್ರ್ಯ ಒಂದು ತಂಗಾಳಿಯಲ್ಲಿ ನಾವು ಬದುಕ್ತಾ ಇದೀವಲ್ಲ, ನಮ್ಗೆ ಗೊತ್ತಿಲ್ಲ. ಆಗ ತೀರ್ಥಯಾತ್ರೆ ಮಾಡಬೇಕು ಅಂದ್ರೆ ಬ್ರಿಟಿಷರ್ ಪರ್ಮಿಷನ್ ತಗೋಬೇಕಾಗಿರುತ್ತೆ. ಮುಂಚೆ ಮೊಘಲರ ಕಾಲದಲ್ಲಿ ತಲೆಗಂದಾಯ ಕಟ್ಟಬೇಕಾಯ್ತು, ಜಜಿಯಾ ಕಟ್ಟಬೇಕಾಯ್ತು, ಟ್ಯಾಕ್ಸ್ ಕಟ್ಟಬೇಕಾಯ್ತು. ಬ್ರಿಟಿಷರ್ ಕಾಲದಲ್ಲಿ ಅನುಮತಿ ತಗೋಬೇಕಾಯ್ತು. ಸೊ ನಾನಾ ಸಾಹೇಬ ಇಷ್ಟು ಚಾಣಾಕ್ಷ, ಬ್ರಿಟಿಷರ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಾನೆ, ಅವ್ರಿಗೆ ಅನುಮಾನವೇ ಬರಲ್ಲ, ಆ ರೀತಿ ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡಿರ್ತಾನೆ. ಅವನು ಅವ್ರಿಗೆ ಪತ್ರ ಬರೀತಾನೆ, ಈ ತರ ನಾನು ತೀರ್ಥಯಾತ್ರೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿ ಅಂತ ಹೇಳಿ ಅವ್ರ ಹತ್ರ ಅನುಮತಿನೂ ತಗೊಳ್ತಾನೆ. ಮಜಾ ಅಂದ್ರೆ ಮುಂದೆ ಅದನ್ನ ಬ್ರಿಟಿಷರು ಅನಲೈಸ್ ಮಾಡ್ತಾರೆ. ಅವನು ಅನುಮತಿ ಕೇಳಿದಾಗ ಅವನ ಜೊತೆ ನನ್ನ ಆಪ್ತ ಒಬ್ಬ ಇರ್ತಾನೆ, ಅಜೀಮುಲ್ಲಾ ಖಾನ್ ಅಂತ ಹೇಳಿರ್ತಾನೆ. ಬ್ರಿಟಿಷರಿಗೆ ಅದು ಅನುಮಾನ ಬರಲ್ಲ, ಒಬ್ಬ ಮುಸ್ಲಿಂ ಅವನ್ ಯಾಕೆ ತೀರ್ಥಯಾತ್ರೆಗೆ ಹೋಗ್ತಾನೆ ಅಂತ ಬ್ರಿಟಿಷರ್ ತಲೆಗೆ ಬರಲೇ ಇಲ್ಲ. ಆದ್ರೆ ಈ ಅನುಮತಿ ತಗೊಂಡು ಇವನು ತೀರ್ಥಯಾತ್ರೆ ಹೋಗ್ತಾನೆ. ಅವನು ತೀರ್ಥಯಾತ್ರೆ ನಿಮಿತ್ತ ಮಾಡಿಕೊಂಡು ವಾರಣಾಸಿ, ಪ್ರಯಾಗ, ಬಟೇಶ್ವರ, ಗಯಾ, ಜನಕಪುರ ಅಂದ್ರೆ ಸೀತೆ ಹುಟ್ಟಿದಂತ ಜಾಗ, ಪಾರ್ಸನಾಥ, ಜಗನ್ನಾಥಪುರಿ ಈ ಕಡೆ ಒರಿಸ್ಸಾದಲ್ಲಿ, ಬದ್ರಿನಾಥ, ಮಥುರಾ, ಕಾಮರೂಪ, ಹೀಗೆ 10 ತೀರ್ಥಕ್ಷೇತ್ರಗಳನ್ನ ನಿಮಿತ್ತ ಮಾಡಿಕೊಂಡು ಬೇರೆ ಬೇರೆ ರಾಜ್ಯದ ಪ್ರಮುಖರನ್ನ, ರಾಜರನ್ನ ಭೇಟಿ ಮಾಡ್ತಾನೆ, ಸೇನಾ ಚಾವಣಿಗಳಿಗೆ ಹೋಗ್ತಾನೆ, ಸಾಮಾನ್ಯ ಜನರನ್ನ ಭೇಟಿ ಮಾಡ್ತಾನೆ. ಈ ರೀತಿ ಅವನ ಒಟ್ಟು ಈ ತೀರ್ಥಯಾತ್ರೆ ಒಂದ್ ರೀತಿ ಫೈನಲ್ ಆ ಯೋಜನೆಯ ವಿವರಗಳು ಅದು ತಲುಪತ್ತೆ. ಒಂದ್ ರೀತಿ 1857 ಪ್ರಾರಂಭದಲ್ಲಿ ಇದು ಮಾಡಿದ್ದು ತೀರ್ಥಯಾತ್ರೆ. 1857 ಇಸ್ವಿ ಪ್ರಾರಂಭವಾದಂತೆ ಜನರಲ್ಲಿ ಒಂದು ರೀತಿಯ ಒಂದು ಆಸೆ, ಒಂದೇನೋ ಒಂದು ಕನಸು ಇವತ್ತು ನನಸಾಗತ್ತೆ ಈ ವರ್ಷ ಅಂತ ಕಾಯ್ತಾ ಇದ್ದಾರೆ. ದಿನಾಂಕ ಕೂಡ ನಿಶ್ಚಯ ಆಗಿದೆ, 1857 ಇಸ್ವಿ ಮೇ 31ನೇ ತಾರೀಕು. ಯಾಕೆ ಆ ದಿನ ಅಂತ ಹೇಳಿದ್ರೆ ಆಗ ಅದು ಭಾನುವಾರ. ಅವತ್ತು ಭಾನುವಾರ ದಿನ ಎಲ್ಲಾ ಬ್ರಿಟಿಷರು ಚರ್ಚ್ಗೆ ಹೋಗ್ತಾರೆ. ಹಾಗಾಗಿ ಒಂದೇ ಕಡೆ ಅವರೆಲ್ಲರೂ ಸಿಗ್ತಾರೆ. ಯೋಜನೆ ಏನು ಅಂತ ಹೇಳಿದ್ರೆ ಆ ದಿನ ಎಲ್ಲ ಕಡೆ ಒಟ್ಟಿಗೆ ಬ್ರಿಟಿಷರು ಒಟ್ಟಿಗೆ ಸೇರ್ತಕ್ಕಂಥ ಅಸೆಂಬ್ಲಿ, ಆ ಚರ್ಚ್ ಅಲ್ಲಿಗೆ ದಾಳಿ ಮಾಡಿ ಅವರೆಲ್ಲರನ್ನು ಮುಗಿಸ್ಬೇಕು. ಅದಾದ್ಮೇಲೆ ಅಲ್ಲಿ ಅವ್ರದ್ದು ಏನು ಇದಿರುತ್ತಲ್ಲ ವ್ಯವಸ್ಥೆ, ಅಂಚೆ, ಟೆಲಿಗ್ರಾಫ್, ಇದನ್ನೆಲ್ಲ ಅದನ್ನ ವಶಕ್ಕೆ ತಗೊಂಡು ಅದನ್ನ
ಯಾಕಂದ್ರೆ ಅದರಿಂದ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಎಲ್ಲ ಕಡೆ. ಆ ಕಮ್ಯುನಿಕೇಶನ್ ನೆಟ್ವರ್ಕ್ನ ಅದು ಕಟ್ ಮಾಡಿ ಸೈನ್ಯದಲ್ಲಿ ಅರ್ಧ ಭಾಗ ಅಲ್ಲೇ ಸೈನ್ಯ ಉಳಿಬೇಕು, ಇನ್ನರ್ಧ ದಿಲ್ಲಿಗೆ ಹೋಗ್ಬೇಕು, ಈ ರೀತಿ ಯೋಜನೆ ಇರುತ್ತೆ. ಎಲ್ಲಾ ಕಡೆಗೂ ಅದೇ. ಅವರು ದಿಲ್ಲಿಗೆ ಬರ್ತಾರೆ. ದಿಲ್ಲಿಯಲ್ಲಿ ಎಲ್ಲಾ ಕಡೆಯಿಂದ ಬಂದಂತ ಅರ್ಧ ತುಕಡಿಗಳೇನಿದೆ, ಅವರು ಆ ದಿಲ್ಲಿಯಲ್ಲಿದ್ದಂತ ಬ್ರಿಟಿಷರ ಸಂಪೂರ್ಣ ನಿರ್ನಾಮ ಮಾಡಿ ಇಡೀ ಭಾರತವನ್ನ ಸ್ವತಂತ್ರಗೊಳಿಸ್ಬೇಕು ಅಂತ ಯೋಜನೆ ಇರುತ್ತೆ. ಅಕಸ್ಮಾತ್ ಇದೇ ರೀತಿ ಆಗ್ಬಿಟ್ಟಿದ್ರೆ ಪ್ರಾಯಶಃ ನಮಗೆ 90 ವರ್ಷ ಮುಂಚೆನೆ ಸ್ವಾತಂತ್ರ್ಯ ಬಂದ್ಬಿಡ್ತಾ ಇತ್ತು. ಅಷ್ಟು ಉತ್ಕೃಷ್ಟವಾದಂತ ಯೋಜನೆ. ಬ್ರಿಟಿಷರಿಗೆ ಸುಳಿವೇ ಇಲ್ಲ. ಇದೊಂದು ಮತ್ತೆ ನಾ ಹೇಳ್ತಾ ಇರಬೇಕು. ಯಾಕಂದ್ರೆ ಬ್ರಿಟಿಷರು ತಮ್ಮಂತ ಬುದ್ಧಿವಂತರು ಯಾರು ಇಲ್ಲ ಅಂತ ಹೇಳ್ಕೊಳ್ತಾ ಇರ್ತಾರೆ. ಇಡೀ ಜಗತ್ತಿನಲ್ಲಿ ಅವ್ರು ಹೇಳ್ಕೊಂಡಿದ್ದೇನೆಂದ್ರೆ ನಮ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ. ಯಾಕೆಂದ್ರೆ ಅವರು ತುಂಬಾ ಇಷ್ಟು ವಿಸ್ತಾರವಾದ ಸಾಮ್ರಾಜ್ಯ. ಒಂದ್ ಕಡೆ ಸೂರ್ಯಾಸ್ತ ಆದ್ರೆ ಇನ್ನೊಂದು ಅವ್ರದೇ ಒಂದು ಕಾಲೋನಿಯಲ್ಲಿ ಅದು ಸೂರ್ಯೋದಯ ಆಗಿರುತ್ತೆ. ಸೂರ್ಯ ಮುಳುಗದೇ ಇಲ್ಲ ನಮ್ಮ ಸಾಮ್ರಾಜ್ಯದಲ್ಲಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಅಂತಹ ಬ್ರಿಟಿಷರಿಗೆ ಈ ರೀತಿಯ ಒಂದು ಆಪರೇಷನ್, ಒಂದು ತಯಾರಿ ಅವರು ಸುಳಿವೇ ಸಿಗಲ್ಲ. ಆದ್ರೆ ದುರ್ದೈವದಿಂದ ಒಂದು 2 ತಿಂಗಳು ಮುಂಚೆನೆ, ಅಂದ್ರೆ ಮಾರ್ಚ್ ತಿಂಗಳಲ್ಲೇ ಬ್ಯಾರಕ್ಪುರ್ ಅಂತ ಒಂದು ಅಲ್ಲಿ ಒಂದು 34ನೇ ರೆಜಿಮೆಂಟ್ ನಲ್ಲಿ ಇದ್ದಂತಹ ಮಂಗಲ್ ಪಾಂಡೆ ದೇಶಭಕ್ತ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಅವನ ತ್ಯಾಗಕ್ಕೆ, ಅದರ ಬಲಿದಾನಕ್ಕೆ ಯಾವುದೇ ನಮ್ಮ ಗೌರವ ಇಲ್ಲ. ಆದರೆ ಮಂಗಲ್ ಪಾಂಡೆ ಅವನು ಸಂಯಮವನ್ನ ಕಳ್ಕೊಳ್ತಾನೆ. ಆ ಸಂಯಮವನ್ನ ಕಳ್ಕೊಂಡು ಇನ್ನೂ ಸಮಯ ಇದೆ, 2 ತಿಂಗಳ ಸಮಯ ಇದೆ. ಅವನು ಆಗಲೇ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಬಿಡ್ತಾನೆ. ಒಂದಷ್ಟು ಜನ ಅವನಿಗೆ ಜೊತೆಗೂಡ್ತಾರೆ. ಏಪ್ರಿಲ್ 8ನೇ ತಾರೀಕು ಅವನ್ನ ಗಲ್ಗೆ ಹಾಕಲಾಗುತ್ತೆ. ಒಂದು ರೀತಿ ಆ ಡಿಸ್ಟರ್ಬೆನ್ಸ್ ಬ್ರಿಟಿಷರಿಗೆ ಒಂದು ಕ್ಲೂ ಸಿಗತ್ತೆ, ಏನೋ ನಡೀತಾ ಇದೆ ಅಂತ. ಯಾಕಂದ್ರೆ ಏಕಾಏಕಿ ಸೈನಿಕರು ಅವರ ಅಧಿಕಾರಿಗಳು ಕೊಟ್ಟ ಆಜ್ಞೆಯನ್ನ ವಿರೋಧ ಮಾಡಿ ಯಾತಕ್ಕೆ ಹಿಂಗ್ ಮಾಡಿದ್ರು ಅಂತ ಅನ್ಸುತ್ತೆ. ಅದೇ ರೀತಿ ನೋಡ್ತಾ ಇದ್ರೆ ಮೀರಟ್ನಲ್ಲಿ ಮೇ 10ನೇ ತಾರೀಕು ಅವರು ಯುದ್ಧವನ್ನ ಘೋಷಣೆ ಮಾಡೇ ಬಿಡ್ತಾರೆ. ಅಂದ್ರೆ ನಾಳೆ ಮೇ 10ನೇ ತಾರೀಕು ಸರಿಯಾಗಿ ಆ ದಿನ ಮೀರಟ್ನಲ್ಲಿ ಅವರು ಏನು 31ನೇ ತಾರೀಕು ಆಗ್ಬೇಕಾಗಿರುತ್ತೆ ಅದನ್ನು 21 ದಿವಸ ಮುಂಚೆನೆ ಶುರು ಮಾಡ್ಬಿಡ್ತಾರೆ. ಆಗ ಬ್ರಿಟಿಷರಿಗೆ ಇದೇನೋ ನಡೀತಿದೆ ಅಂತ ಒಂದು ಕ್ಲೂ ಸಿಕ್ಕಿ ಅವರು ಪ್ರಿಪೇರ್ ಆಗ್ಬಿಡ್ತಾರೆ, ಚೆನ್ನಾಗಿ ತಯಾರಿ ಮಾಡ್ಕೊಂಡ್ಬಿಡ್ತಾರೆ, ಪ್ರಿಕಾಷನರಿ ಅದಕ್ಕೆ ತಯಾರಿ ಮಾಡ್ಕೊಳ್ತಾರೆ. ಆಗ ಎಲ್ಲ ಕಡೆ ಒಂದು ರೀತಿ ಗೊಂದಲ ಶುರು ಆಗುತ್ತೆ. ಯಾಕೆಂದ್ರೆ ಇನ್ನೂ ಶುರು ಆಗ್ಬೇಕಾದ ದಿನಾಂಕ ಬಂದೇ ಇಲ್ಲ, ಆಗ್ಲೇ ಯುದ್ಧ ಶುರು ಆಗೋಯ್ತು ಅಂತ ಸುದ್ದಿ ಬರಕ್ ಶುರು ಆಗತ್ತಲ್ಲ. ಬೇರೆ ಬೇರೆ ಸಂಸ್ಥಾನದವ್ರಿಗೆ ಇದ್ರ ಬಗ್ಗೆ ಒಂದು ರೀತಿಯ ಕನ್ಫ್ಯೂಷನ್ ಶುರು ಆಗುತ್ತೆ. ನಾವು ಮಾಡ್ಬೇಕೋ ಯುದ್ಧ ಮಾಡಬಾರ್ದು, ಈ ರೀತಿ ಎಲ್ಲ ಒಂದು ರೀತಿ ಇಷ್ಟೆಲ್ಲ ಚೆನ್ನಾಗಿ ತಯಾರಿ ಮಾಡಿದ್ರು ಈ ನಾನಾ ಸಾಹೇಬ್ ಪೇಶ್ವೆ ನೇತೃತ್ವದಲ್ಲೇ. ಆದ್ರೆ ಒಂದು ಸಣ್ಣ ಈ ಅಚಾತುರ್ಯದಿಂದಾಗಿ ಅದು ಗುಟ್ಟು ರಟ್ಟಾಗಿ ಅದು ಬ್ರಿಟಿಷರಿಗೆ ಸುಲಭ ಆಗ್ಬಿಡುತ್ತೆ. ಕಡೆಗೆ ಶುರು ಆಗೋಯ್ತಲ್ಲ ಇನ್ನೇನು ಅಂತ ಹೇಳಿ ಒಂದೊಂದೇ ಕಡೆ ಯುದ್ಧ ಶುರು ಆಗೇ ಬಿಡುತ್ತೆ ಬ್ರಿಟಿಷರ್ ವಿರುದ್ಧ. ಒಂದು ಅವ್ರ ಮನಸ್ಸಿನಲ್ಲೂ ಎಣಿಸದೇ ಇರತಕ್ಕಂಥ ರೀತಿಯ ಒಂದು ಯುದ್ಧ. ಮೇ 31ನೇ ತಾರೀಕು ಪ್ರಾರಂಭ ಆಗುತ್ತೆ. ಜೂನ್ 4ನೇ ತಾರೀಕು ಕಾನ್ಪುರ್, ಅಂದ್ರೆ ಕಾನ್ಪುರ್ ಬಳಿ ಇವನು ನಾನಾ ಸಾಹೇಬ್ ಇರ್ತಾನೆ. ಅಲ್ಲಿ ಟೀಕಾ ಸಿಂಗ್ ಅನ್ನುವ ಸುಬೇದಾರ್ ಟೀಕಾ ಸಿಂಗ್ ನೇತೃತ್ವದಲ್ಲಿ ಕಳಿಸ್ಕೊಡ್ತಾನೆ. ಕಾನ್ಪುರದಲ್ಲಿ ಯುದ್ಧ ಶುರು ಆಗುತ್ತೆ. ಬ್ರಿಟಿಷರು ಅಲ್ಲಿ ತನಕನೂ ನಾನಾ ಸಾಹೇಬ್ ಇದ್ರ ಹಿಂದೆ ಇದ್ದಾನೆ ಅಂತ ಅವ್ರಿಗೆ ಕಲ್ಪನೆ ಇರಲ್ಲ. ಅವ್ರ ಜೊತೆ ಫ್ರೆಂಡ್ಲಿ ಆಗಿರ್ತಾನೆ ಒಬ್ಬ ವೀಲರ್ ಅಂತ ಇರ್ತಾನೆ ಬ್ರಿಟಿಷ್ ಅಧಿಕಾರಿ. ಅವನು ನಮ್ಗೇನಾದ್ರು ಈ ತರ ಅಟ್ಯಾಕ್ ಆದ್ರೆ ನಮ್ಗೆ ನಾನಾ ಸಾಹೇಬ್ ಪೇಶ್ವೆ ಇದಾನಲ್ಲ ರಕ್ಷಣೆ ಮಾಡ್ತಾನೆ ಅಂತ ಅವರು ಅನ್ಕೊಳ್ಳೋಷ್ಟು ಮಟ್ಟಿಗೆ ಅವ್ರನ್ನ ಏಮಾರಿಸಿರ್ತಾನೆ ನಾನಾ ಸಾಹೇಬ್. ಕಡೆಗೆ ಇವರೇ ಅಟ್ಯಾಕ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಕಾನ್ಪುರದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ ಜೂನ್ 4ನೇ ತಾರೀಕು. ವ್ಯಾಹತವಾದ ಯುದ್ಧ ನಡೆಯುತ್ತೆ. ಒಂದಷ್ಟು ಜನ ನಾನಾ ಸಾಹೇಬ್ ಕಾಪಾಡ್ಬೇಕು, ಯಾಕೆಂದ್ರೆ ಬ್ರಿಟಿಷರ ಅಧಿಕಾರಿಗಳ ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಆಯ್ತು ನಾನು ಕಾಪಾಡಿಸ್ತೀನಿ, ನಿಮ್ಗೆ ರಕ್ಷಣೆ ಕೊಡ್ತೀನಿ. ಯಾಕೆಂದ್ರೆ ಸೈನಿಕರು ನಮ್ಮ ಗುರಿ ಇರೋದು, ಈ ಹೆಂಗಸರು ಮಕ್ಕಳನ್ನೆಲ್ಲ ನಾ ಏನ್ ಮಾಡಲ್ಲ ಅಂತ ಹೇಳಿ ಅವ್ರನ್ನ ಸುರಕ್ಷಿತವಾಗಿ ಒಂದು ದೋಣಿಯಲ್ಲಿ ಇನ್ನೊಂದ್ ಕಡೆ ತಲುಪಿಸೋ ತರ ಒಂದು ವ್ಯವಸ್ಥೆ ಆಗತ್ತೆ. ಆದ್ರೆ ಈ ಕಡೆಯಿಂದ ದೋಣಿ ಹೋಗ್ತಾ ಇದ್ದಂಗೆ ಆ ಜನ ಆ ಸೈನಿಕರು ಯಾವ ರೀತಿಯ ಒಂದು ರೊಚ್ಚಿಗೆದ್ದಿದ್ರು ಅಂದ್ರೆ
ಆ ದೋಣಿಲಿ ಹೋಗ್ತಾ ಇದ್ದಂತ ಬ್ರಿಟಿಷ್ ಆ ಕುಟುಂಬದವ್ರನ್ನು ಕೂಡ ಸಂಹಾರ ಮಾಡ್ಬಿಡ್ತಾರೆ. ನಾನಾ ಸಾಹೇಬ್ ಬೇಕಂತ ಮಾಡಿಸ್ದ ಅಂತಾರೆ, ಈ ರೀತಿ ಏನೇನೋ ಅಲ್ಲಿ ಬ್ರಿಟಿಷರು ಬರ್ದಿಯಾರ ಆಮೇಲೆ. ಆದ್ರೆ ಒಟ್ಟಲ್ಲಿ ಆ ಜನ ಆ ಒಂದು ಸಿಟ್ಟು ಆ ಒಳಗಡೆ ಇತ್ತಲ್ಲ, ಅದು ಜ್ವಾಲಾಮುಖಿಯಾಗಿ ಹೊರಗೆ ಬಂದು ಬ್ರಿಟಿಷರು ಮಾಡಿದಂತಹ ಆ ಒಂದೊಂದು ಅನ್ಯಾಯಗಳನ್ನು ನೆನಪಿಸ್ಕೊಳ್ತಾ ಅವ್ರನ್ನ ಕೊಚ್ಚಾಕ್ತಾ ಹೋಗ್ತಾರೆ. ಆ ಕಾನ್ಪುರದಿಂದ ಅವರು ಯುದ್ಧ ಮಾಡಿ ಅದು ದಿಲ್ಲಿಗೆ ಹೋಗ್ತಾರೆ. ಕಾನ್ಪುರದಲ್ಲಿ ಆ ಯುದ್ಧ ಮಾತ್ರ ಸುಮಾರು ದೀರ್ಘಕಾಲ ನಡೆಯುತ್ತೆ, ಯಾಕಂದ್ರೆ ಬ್ರಿಟಿಷರ್ ಬಹಳ ದೊಡ್ಡ ಕಂಟೋನ್ಮೆಂಟು. ಜೂನ್ 23ನೇ ತಾರೀಕು ನೋಡಿ ವಿಶೇಷ ಅಂತ ಹೇಳಿದ್ರೆ, ಏನು ಒಂದು ದಿನಾಂಕ ಹೇಳಿದ್ರು, ಆ ದಿನ ಕೆಂಪು ಮೂತಿಯ ಜನರು ರಕ್ತಕಾರಿ ಸಾಯ್ತಾರೆ ಅಂತ, ಅಕ್ಷರಶಃ ಅದೇ ದಿನ 1857ನೇ ಇಸ್ವಿ ಜೂನ್ 23ನೇ ತಾರೀಕು ಕಾನ್ಪುರದಲ್ಲಿ ಇಡೀ ಬ್ರಿಟಿಷರು ನಾನಾ ಸಾಹೇಬನಿಗೆ ಶರಣಾಗ್ತಾರೆ, ಸೋಲೊಪ್ಕೊಳ್ತಾರೆ. ಇನ್ನೊಂದಷ್ಟು ಜನ ಉಳ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ಇವನು ಹಿಡಿತಕ್ಕೆ ತಗೊಂಡು ಯುದ್ಧ ಮುಗಿಸಿ ಜುಲೈ ತಿಂಗಳಲ್ಲಿ ಅವನ್ನ ಪಟ್ಟಾಭಿಷೇಕ ಮಾಡ್ತಾರೆ. ಅದು ದೀರ್ಘಕಾಲ ಉಳಿಲಿಲ್ಲ ಅನ್ನೋದು ಬೇರೆ ಮಾತು, ಆದ್ರೆ ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಬಹಳ ಪ್ರಮುಖವಾದಂತ ಸಮಯ ಅದು. ಯಾಕಂದ್ರೆ ಬ್ರಿಟಿಷರು 100 ವರ್ಷ ಮುಗಿದಾಗ ಈ ರೀತಿ ಇಡೀ ದೇಶದಲ್ಲಿ ಜನ ಹುಚ್ಚೆದ್ದು ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೊಡೆಯೋದು ಅಂತಾರಲ್ಲ, ಆ ರೀತಿ ಹೊಡಿತಾ ಅವರ ಇಷ್ಟು ಅವ್ರನ್ನ ಹೆದರ್ಸಿದ್ದಾರೆ ಅಂತ ಹೇಳಿದ್ರೆ ಬ್ರಿಟಿಷರದ್ದು ಮುಂದೆ ಹೇಳ್ತೀನಿ ಅದನ್ನ. ಆ ದಿನ ಅದು ನಾನಾ ಸಾಹೇಬನ ಒಂದು ರಾಜನಾಗಿ ಪಟ್ಟಾಭಿಷೇಕ ಆಗುತ್ತೆ. ಅಂದ್ರೆ ಆ ಒಂದು ರೀತಿಯ ಆ ವೈಬ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಹರಡುತ್ತೆ. ಇನ್ನಷ್ಟು ಹೋರಾಟ ಮಾಡ್ತಕ್ಕಂಥವ್ರಿಗೆ ಅದು ಸ್ಫೂರ್ತಿ ಕೊಡ್ತಾ ಹೋಗುತ್ತೆ. ಇನ್ನ ನಾನಾ ಸಾಹೇಬನ ಜೊತೆ ಇದ್ದಂತ ತಾತ್ಯಾ ಟೋಪಿ, ಅವನು ಬಹಳ ದೊಡ್ಡ ಸೇನಾಧಿಪತಿ. ಅವನು ಯಾವ ರೀತಿ ಹೋರಾಟ ಮಾಡ್ತಾನೆ ಅಂದ್ರೆ, ಇಡೀ ದೇಶದಲ್ಲಿ ಎಲ್ಲರ ಹೋರಾಟವು ಮುಗಿದು ಎಲ್ಲ ದಮನ ಆದ್ರೂ ಕೂಡ ತಾತ್ಯಾ ಟೋಪಿಯನ್ನು ಮಾತ್ರ ಹಿಡಿಯಕ್ಕಾಗಲ್ಲ. ಆ ರೀತಿ ಅತ್ಯಂತ ದೀರ್ಘಕಾಲ ಹೋರಾಟ ಮಾಡಿದಂತ ಒಂದು ತಾತ್ಯಾ ಟೋಪೆ ಕಡೆ ತನಕ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ಸಿಯಾನ. ಝಾನ್ಸಿ ರಾಣಿ 23 ವರ್ಷದ ಮಹಿಳೆ, ಅವಳು ಯಾವ ರೀತಿ ಹೋರಾಟ ಮಾಡ್ತಾಳೆ ಅಂದ್ರೆ, ಬ್ರಿಟಿಷರ ಆ ಅಧಿಕಾರಿ ಸ್ವಲ್ಪ ನಿಂತ್ಕೊಂಡು ಅವಳು ಯುದ್ಧವನ್ನ ನೋಡ್ತಾ ಇದ್ದಂತೆ, ಆ ದೃಶ್ಯವನ್ನ ನೋಡ್ಬೇಕು ಅಂತ. ಎಲ್ಲಿಂದ ಬಂತು ಈ ಶಕ್ತಿ ಈಕೆಗೆ? ಅವಳಲ್ಲಿ ಯಾವ ಕಾಳಿಯೋ ದುರ್ಗೆಯೋ ಅವಳು ಆವಾಹನೆ ಆಗಿದ್ದಾಳೆ ಅಂತ ಅನಿಸ್ತಾ ಇರುತ್ತೆ. ಆ ರೀತಿಯ ಹೋರಾಟ, ಸ್ವಾಭಿಮಾನಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಆಕೆಯ ಬಲಿದಾನ ಆಗತ್ತೆ. ಅದೇ ರೀತಿ ಜಗದೀಶ್ಪುರದ ರಾಜ ಕುವರ್ ಸಿಂಹ, ಅವನು 80 ವರ್ಷದ ವಯಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಅವನ ಒಂದು ರಣಕಹಳೆಯನ್ನು ಊದಿ ಯುದ್ಧ ಮಾಡ್ತಾನೆ. 9 ತಿಂಗಳು ಯುದ್ಧ ಮಾಡ್ತಾನೆ. ಅವನ ರಾಜ್ಯವನ್ನ ಅವರು ವಶಪಡಿಸ್ಕೊಂಡ್ಬಿಟ್ಟಿರ್ತಾರೆ. ಇವನು ಯುದ್ಧ ಮಾಡ್ತಾ 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 ಬ್ರಿಟಿಷರ್ಗೆ ಅವನು ಹಿಡಿಯಕ್ಕೆ ಆಗ್ತಾ ಇಲ್ಲ. ಎಲ್ಲಿಂದನೋ ಬರ್ತಾನೆ, ಯುದ್ಧ ಮಾಡ್ತಾನೆ, ಮತ್ತೆ ತಪ್ಪಿಸ್ಕೊಳ್ತಾನೆ. ಆ ರೀತಿ 9 ತಿಂಗಳು ಯುದ್ಧ ಮಾಡ್ತಾನೆ. ಅವನು ಗಂಗಾ ನದಿಯನ್ನ ದಾಟಬೇಕಾದ್ರೆ ಎಲ್ಲಿಂದನೋ ಬಂದಂತಹ ಒಂದು ವಿಷಪೂರಿತ ಬಾಣ ಅವನ ಎಡಗೈಗೆ ಬಂದು ತಾಕತ್ತೆ. ನೋಡ್ತಾ ನೋಡ್ತಾ ಇಡೀ ಎಡಗೈ ನೀಲಿ ಆಗ್ಬಿಡತ್ತೆ. ಅವನ್ ಗೊತ್ತಾಗುತ್ತೆ ಇದು ವಿಷ ಇದೆ ಅಂತ. ತಕ್ಷಣ ಕ್ಷಣ ಮಾತ್ರ ಯೋಚನೆ ಮಾಡದೆ ತನ್ನ ಕತ್ತಿಯನ್ನು ತಗೊಂಡು ಎಡಗೈಯನ್ನು ಕತ್ತರಿಸಿ ಗಂಗಾ ನದಿಗೆ ಸಮರ್ಪಣೆ ಮಾಡ್ಬಿಡ್ತಾನೆ. ತಾಯಿ ಗಂಗೆ, ನನ್ನ ದೇಹದ ಒಂದು ಭಾಗವನ್ನ ನಿಂಗೆ ಸಮರ್ಪಿಸ್ತಾ ಇದೀನಿ ಅಂತ ಹೇಳ್ತಾ ಅವನು ಸಮರ್ಪಿಸ್ತಾನೆ. ಒಂದೇ ಕೈನಲ್ಲಿ ಹೋರಾಟ ಮಾಡ್ತಾ ಬಂದು ಗೆದ್ದು ಅವನು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ಆದ್ರೆ ಆ ವಿಷ ಅಷ್ಟೊತ್ತಿಗಾಗ್ಲಿ ದೇಹಕ್ಕೆ ಹೊಟ್ಟೋಗಿರುತ್ತೆ, ಆಮೇಲೆ ತೀರ್ಕೊಳ್ತಾನೆ. ಹೀಗೆ ಒಬ್ಬರೊಬ್ರು ಹೋರಾಟವು ರೋಮಾಂಚನಕಾರಿ ಅಂತ ಹೋರಾಟ. ಈ ನಾನಾ ಸಾಹೇಬ್ ಹೋರಾಟ ಮಾಡ್ತಾ ಹೋಗ್ತಾನೆ. ಅವನ ಒಂದು ಗೆಲುವು ಆಗತ್ತೆ, ಅವನು ಪಟ್ಟಾಭಿಷೇಕ ಆಗತ್ತೆ. ಆದ್ರೆ ನೋಡ್ತಾ ನೋಡ್ತಾ ನಮ್ಮ ಆಗ್ಲೇ ಹೇಳಿದಂತೆ ಬ್ರಿಟಿಷರು ಪೂರ್ವ ತಯಾರಿ ಮಾಡ್ಕೊಂಡಿದ್ರಿಂದ ಹಿನ್ನಡೆ ಆಗಕ್ಕೆ ಶುರು ಆಗತ್ತೆ. ಕಡೆಗೆ ಇವನು ಸಿಕ್ಕಾಕೊಳ್ಳೋ ಸಮಯ ಬರುತ್ತೆ, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡು ಕಾಡೊಳಗಡೆ ಹೊರಡೋಗ್ತಾನೆ. ಇದು ಸಾಧಾರಣ 1857ರ ಒಂದು ಅಂತ್ಯ ಭಾಗದಲ್ಲಿ ಅಂತ ಅನ್ಕೊಂಡ್ರೆ, ಅದಾದ್ಮೇಲೆ ನಾನಾ ಸಾಹೇಬ ಯಾವುದೇ ಕಾರಣಕ್ಕೂ ಬ್ರಿಟಿಷರ್ ಕೈ ಸಿಗದೇ ಇಲ್ಲ.
ಅವನು ಬ್ರಿಟಿಷರ ಕೈಗೆ ಸಿಕ್ಕಿದ್ರೆ ಖಂಡಿತ ಬಿಡ್ತಾ ಇರಲಿಲ್ಲ, ಅವನ್ನ ಅವರು ಸಾಯಿಸ್ತಾ ಇದ್ರು. ಅವನನ್ನು ತಪ್ಪಿಸ್ಕೊಳ್ತಾನೆ. ಅಲ್ಲೂ ಕೂಡ ಅನೇಕ ಪ್ರಯತ್ನ ಮಾಡ್ತಾನೆ. ಅದಾದ್ಮೇಲೆ ಸಾಕಷ್ಟು ಅದ್ರ ಬಗ್ಗೆ ಸಂಶೋಧನೆ ನಡೆದಿದೆ. ಎಲ್ಲೋದ ಅಂತ, ಇಷ್ಟು ದೊಡ್ಡ ನಾಯಕ, ಇಷ್ಟು ದೊಡ್ಡ ಹೋರಾಟಕ್ಕೆ ಒಂದು ಯೋಜನೆಯನ್ನ ಮಾಡಿ ಅದರ ತಯಾರಿಯನ್ನ ಮಾಡಿ ಎಲ್ಲೊಟ್ಟೋದ. ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ, ಒಂದು 4 ವರ್ಷ ಆದ್ಮೇಲೆ ಅವನು ಕಾಡ್ನಲ್ಲೇ ಸತ್ತ ಅಂತ ಒಂದು ಫೈಲ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೆ ಮುಂದೆ ಬಂದಂತಹ ಅನೇಕ ಇತಿಹಾಸ ಪುರಾವೆಗಳನ್ನ ನೋಡ್ತಾ ಹೋದ್ರೆ ನಾನಾ ಸಾಹೇಬ್ ಇನ್ನೂ ಬದುಕಿದ್ದ. ಇದಾದ್ಮೇಲೆ ಕೂಡ ಇನ್ನೊಂದು ಸುಮಾರು ಒಂದು 35 ವರ್ಷ 36 ವರ್ಷ ತನಕ ಅವನು ಬದುಕಿದ್ದ ಅನ್ನುವ ದಾಖಲೆಗಳು ಇವತ್ತು ಸಿಕ್ಕಿದೆ. ಯಾಕೆಂದ್ರೆ ಅವನ ಒಂದು ಪ್ರಾಮಾಣಿಕ ತಯಾರಿ ಇತ್ತು. ಆದ್ರೆ ಅವ್ನು ಸಿಕ್ಕಾಕೊಳ್ಳೋಕೆ ಇಷ್ಟ ಇರಲ್ಲ. ಆದ್ರೆ ಏನ್ ಮಾಡ್ಬೇಕು? ಒಂದು ಆ ರೀತಿಯ ದಾಖಲೆ ಅಂತ ಹೇಳಿದ್ರೆ, ರುದ್ದಂ ನರಸಿಂಹ ಅಂತ ಹೇಳಿ ಆಂಧ್ರ ಪ್ರದೇಶನ ಒಬ್ರು ಹಿರಿಯರು, ಅವರು ಚಿಕ್ಕವರಿದ್ದಾಗ ಅಂದ್ರೆ 1902-3 ಇಸ್ವಿ ಸಮಯದಲ್ಲಿ ಅವರ ಊರಿಗೆ ಅನಂತಪುರದ ಅಲ್ಲಿರ್ತಾರವರು, ಅಲ್ಲಿ ಆ ಕಡೆ ಒಂದ್ ಕಡೆ ಸಂತರನ್ನ ಭೇಟಿ ಮಾಡಿರ್ತಾರೆ. ಆಮೇಲೆ ಗೊತ್ತಾಗತ್ತೆ ಅವರೇ ನಾನಾ ಸಾಹೇಬ್ ಅಂತ. ಅಂದ್ರೆ ಒಬ್ಬ ಸಾಧುವಿನ ವೇಷದಲ್ಲಿ, ಸಂತನ ವೇಷದಲ್ಲಿ ಅವ್ರು ಅನೇಕ ಕಡೆ ಓಡಾಡ್ತಾ ಇರ್ತಾರೆ. ಇನ್ನೊಂದು ಸಿಕ್ಕಿರ್ತಕ್ಕಂಥ ಒಂದು ಆಶ್ಚರ್ಯಕರ ದಾಖಲೆ ಅಂತ ಹೇಳಿದ್ರೆ, ಗೋಂದಾವಲಿ ಸಂತರು ಶ್ರೀ ಬ್ರಹ್ಮಚೈತನ್ಯರು, ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ ನಾನಾ ಸಾಹೇಬ್. ಈ ತರ ನಾನಾ ಸಾಹೇಬ್ ಅವನ ಈ ತರ ರಾಜ್ಯ ಎಲ್ಲ ಕಳ್ಕೊಂಡು ಒಂದೇನು ಹಿನ್ನಡೆ ಆಗತ್ತೆ, ಆಗ ಅವನು ಅವ್ರನ್ನ ಬಂದು ಭೇಟಿ ಮಾಡ್ತಾನೆ. ತುಂಬಾ ದುಃಖದಿಂದ ಹೇಳ್ಕೊಳ್ತಾನೆ, ಈ ತರ ಎಲ್ಲ ಹೊಟ್ಟೋಯ್ತು, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ ಅಂತ ಹೇಳ್ಕೊಂಡಾಗ ಅವ್ರು ಹೇಳ್ತಾರೆ, ಇದಕ್ಕೆ ಕಾಲ ಬರುತ್ತೆ, ನೀನ್ ಮಾಡಿದ ಪ್ರಯತ್ನ ವ್ಯರ್ಥ ಆಗಲ್ಲ ಅಂತ ಹೇಳಿ ಅವನಿಗೆ ನಾಮ ಜಪವನ್ನ ಉಪದೇಶಿಸಿ, ನೀನು ಸಾಧನೆ ಮಾಡ್ಕೊಂಡಿರು ನೀನು ಅಂತ ಹೇಳಿ, ಅಷ್ಟೇ ಅಲ್ಲ ನಿನ್ನ ಕಡೆಗಾಲದಲ್ಲಿ ನಾನು ನಿಂಗೆ ಮತ್ತೆ ಸಿಗ್ತೀನಿ ಅಂತ ಅವರು ಭರವಸೆ ಕೊಟ್ಟಿರ್ತಾರೆ. ಅಂದ್ರೆ ಇದಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ 1906 ಇಸ್ವಿಯಲ್ಲಿ ಅವ್ರಿಗೆ ಸಂದೇಶ ಬರುತ್ತೆ ಇಲ್ಲಿಂದನೋ, ಈ ತರ ನಾನಾ ಸಾಹೇಬನ ಕಡೆಗಾಲ ಬಂದಿದೆ ಅಂತ ಹೇಳಿ. ಆಗ ಅವರು ಹಿಮಾಲಯಕ್ಕೆ ಹೋಗಿ, ನೋಡಿ ಹಿಮಾಲಯ ಎಷ್ಟು ದೊಡ್ಡದು, ಹೇಗೆ ಹುಡುಕರು ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ಅವನನ್ನ ಎಲ್ಲೋ ಒಂದ್ ಕಡೆ ಅಡಗಿ ಕೂತಿರ್ತಾನೆ, ಅವನ ಭೇಟಿ ಮಾಡಿ ಇವರ ತೊಡೆಯ ಮೇಲೆ ಅವನು ಪ್ರಾಣವನ್ನು ತೊರಿತಾನೆ. ಅದಾದ್ಮೇಲೆ ಅವನ ಮಾಡಿ ವಾಪಸ್ ಗೋಂದಾವಲಿಗೆ ಬರ್ತಾರೆ. ಆಮೇಲೆ ಅವರ ಮಗ ಇರ್ತಾನೆ, ಆ ಮಗ, ಅವನ ಮೊಮ್ಮಗ, ಅವ್ರ ಮೂಲಕ ಕೂಡ ಅನೇಕ ವಿಚಾರಗಳು ಸಿಕ್ಕಿದೆ. ಈ ತರ ನಾನಾ ಸಾಹೇಬ 1857 ನಂತರ ಅವನೇನು ಕಣ್ಮರೆಯಾದ, ಆದ್ರೆ ಬದುಕಿದ್ದ. ಅವನು ಸಾಧುವಿನ ವೇಷ ಹಾಕೊಂಡು ತಪಸ್ ಮಾಡ್ತಾ ಕಾಡಿನಲ್ಲಿ ಓಡಾಡ್ತಾ ಇದ್ದ ಅಂತ ಅನೇಕ ದಾಖಲೆಗಳು ಸಿಕ್ಕಿದೆ. ಹೀಗೆ ಅದೇನೇ ಆಗ್ಲಿ, ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಈ ದುಷ್ಟ ಶಕ್ತಿಗಳಿಂದ ವಿಮೋಚನೆ ಬೇಕು ಅಂತ ಸಂಕಲ್ಪ ಮಾಡಿ ತನ್ನ ಸಂಗಡಿಗರನ್ನೆಲ್ಲ ಒಟ್ಟಿಗೆ ಕಲೆ ಹಾಕಿ ಇಡೀ ದೇಶವನ್ನ ಜೋಡಿಸ್ತಕ್ಕಂತಹ ಒಂದು ಪ್ರಯತ್ನ ಹಿಂದೆಂದೂ ಆಗಿಲ್ಲ. ಬ್ರಿಟಿಷರ ಒಂದು ಎಲ್ಲೆಲ್ಲಿ ಸಾಮ್ರಾಜ್ಯ ಇತ್ತೋ ಎಲ್ಲೂ ಈ ತರ ಆಗಿಲ್ದೇ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ ಪ್ರಯತ್ನ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನ ಅಳೆಯೋದು ಹೇಗೆ ಅಂತ ಹೇಳಿದ್ರೆ, ಅವನು ಎಷ್ಟು ವರ್ಷ ಬದುಕಿದ್ದ ಅಂತ ಮುಖ್ಯ ಅಲ್ಲ, ಅವನು ಏನ್ ಕೆಲಸ ಮಾಡಿದ್ದ ಅನ್ನೋದು ಒಂದು ಮಟ್ಟಿಗೆ ಒಂದು ಮುಖ್ಯ ಆಗತ್ತೆ. ಆದ್ರೆ ಅವನ ಕೆಲಸದ ಪರಿಣಾಮ ಮುಂದೆ ಏನಾಯ್ತು ಅನ್ನೋದು ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಎತ್ತರವನ್ನ ಅಳೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವನು ಮಾಡಿದಂತ ಈ ಪ್ರಯತ್ನ ಏನಾಯ್ತು ಅಂತ ನಾವು ಸ್ವಲ್ಪ ಅವಲೋಕನ ಮಾಡಿದ್ರೆ ನಾನಾ ಸಾಹೇಬನ ವ್ಯಕ್ತಿತ್ವದ ಮಹತ್ವ ನಮಗೆ ಗೊತ್ತಾಗತ್ತೆ ಅಂತ ನನ್ಗನ್ಸತ್ತೆ. ನೋಡಿ, 1857 ಇಸ್ವಿ ಅನ್ನೋದು ಆ ಮಹಾಸಮರ ಏನಿದೆ, ಆ ಮೇಲ್ನೋಟಕ್ಕೆ ಅದು ವಿಫಲ ಆಯ್ತು. ಯಾಕೆಂದ್ರೆ ಬ್ರಿಟಿಷರು ಮತ್ತೆ ಅವರು ವಾಪಸ್ ಎಲ್ರನ್ನು ದಮನ ಮಾಡಿದ್ರು. ಸುಮಾರು 3 ಲಕ್ಷ ಸೈನಿಕರು ಮತ್ತೆ ಸಾಮಾನ್ಯ ಜನರು ಅದರಲ್ಲಿ ಭಾಗಿಯಾಗಿ ಅವರು ಸತ್ತರವರು. ಲಕ್ಷಾಂತರ ಜನರಿಗೆ ಶಿಕ್ಷೆ ಆಯ್ತು. ಅನೇಕರಿಗೆ ಅಂಡಮಾನ್ಗೆ ಕಳಿಸಿದ್ರು. ಮುಯಿ ಸಿಂಹ ಅಂತೇಳಿ ಒಬ್ಬ ಕ್ರಾಂತಿಕಾರಿ, ಅವನ್ನ 1860 ಇಸ್ವಿಯಲ್ಲಿ ಕಳಿಸ್ತಾರೆ ಅಂಡಮಾನ್ಗೆ. ಅವನ್ಗೆ 47 ವರ್ಷ ಅವನು ಅಂಡಮಾನ್ ಜೈಲಲ್ಲಿ ಇರ್ತಾನೆ.
ಹೋದಾಗ 27 ವರ್ಷದ ಯುವಕ, ವಾಪಸ್ ಬಂದಾಗ 70 ವರ್ಷ ದಾಟಿರತ್ತವನು. ಈ ರೀತಿ ಇಡೀ ದೇಶದಾದ್ಯಂತ ಒಂದು ದಮನ ಕಾರ್ಯವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಯಾರ್ಯಾರನ್ನ ಇವರು ವಿಚಾರಣೆ ಮಾಡ್ತಾರೆ, ಇಲ್ಲೇ ಮದ್ರಾಸ್ ಸ್ಯಾಪರ್ಸ್ನಲ್ಲಿ 1,000 ಜನರಿಗೆ ಅವರು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆ ಕೊಟ್ಟಂತ ಆ ಸೈನಿಕರನ್ನ ಅವರು ನೇಣಾಕ್ತಾರೆ. ಆ ದಿಲ್ಲಿಯಿಂದ ಹೊರಕ್ಕೆ ಹೋಗ್ತಕ್ಕಂತಹ ಎಲ್ಲ ರಸ್ತೆಗಳ ಎರಡೂ ಬದಿಯಲ್ಲಿರ್ತಕ್ಕಂಥ ಮರಗಳಿಗೆ ಈ ಸೈನಿಕರ ಹೆಣವನ್ನ ನೇತಾಕಿರ್ತಾರೆ. ಯಾಕೆಂದ್ರೆ ಜನ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಆ ಹೆಣಗಳನ್ನ ನೋಡಿದಾಗ ಅವ್ರಿಗೆ ಆ ಭಯ ಹುಟ್ಟಬೇಕು. ಬ್ರಿಟಿಷರ ವಿರುದ್ಧ ನಾವು ಇನ್ನೆಂದೂ ತಲೆ ಎತ್ಕೊಂಡು ನಡೆಯೋದಲ್ಲ, ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧ ಒಂದು ರೀತಿಯ ವಿರುದ್ಧವಾಗಿ ಮಾಡಬಾರದು ಏನೇ ಕೆಲಸ ಅನ್ನುವ ಒಂದು ಭಯ ಹುಟ್ಸಕ್ಕೋಸ್ಕರ ಮಾಡಿರ್ತಾರೆ. ತಿಂಗಳುಗಟ್ಲೆ ಆ ಹೆಣ ನೇತಾಡ್ತಾ ಇರುತ್ತೆ. ಅಂದ್ರೆ ಎಂತ ಒಂದು ವಾತಾವರಣ ನಾವು ಕಲ್ಪನೆ ಮಾಡೋಕ್ಕಾಗಲ್ಲ. ಇಡೀ ರಸ್ತೆ ಹೈವೇಗಳಲ್ಲಿ ಎಲ್ಲ ಹೆಣಗಳು ನೇತಾಕಿದ್ದಾರೆ ಸೈನಿಕರದು ಅಂತ ಹೇಳಿದ್ರೆ ಹೇಗಿರುತ್ತೆ. ಆದ್ರೆ ಇದು ಮೇಲ್ನೋಟಕ್ಕೆ ಇದು ವಿಫಲ ಅಂತ ಅನ್ಸರೆ, ಆದ್ರೆ ಇದ್ರ ಎಷ್ಟು ಪ್ರಭಾವಿ ಇತ್ತು ಅನ್ನಕ್ಕೆ ಬ್ರಿಟಿಷರ ನಿದ್ದೆ ಕೆಡಿಸಿದಂತಹ ಒಂದು ಯುದ್ಧ ಇದು. ಒಂದು ಇಲ್ಲಿದ್ದಂತ ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಅವರು ಬ್ರಿಟನ್ನ ನೇರ ಆಡಳಿತ ಬರುತ್ತೆ. ಆದ್ರೆ ಬ್ರಿಟಿಷರಿಗೆ ಆ ದಿನದಿಂದ ಮುಂದಿನ 90 ವರ್ಷಗಳ ಕಾಲ ಅವ್ರಿಗೆ ಎಲ್ಲಿ ಮತ್ತೆ ಇವ್ರು ಎದ್ಬಿಡ್ತಾರೋ ಅನ್ನೋ ಭಯದಲ್ಲೇ ಬದುಕ್ತಾರೆ. ಒಂದೊಂದೇ ಘಟನೆ ನಡೆದಾಗೋ ಅವ್ರು ಇಂಗ್ಲೆಂಡ್ಗೆ ರಿಪೋರ್ಟ್ ಕೊಡ್ತಾ ಇರ್ತಾರೆ, ಹುಷಾರಾಗಿರಿ ಮತ್ತೊಮ್ಮೆ ಇದಾಗ್ಬೋದು ಅಂತ. ಹಾಗಾಗಿ ಬ್ರಿಟಿಷರು ಮೊಟ್ಟ ಮೊದಲ ಅವರ ಭಯದ ಒಂದು ಉದಾಹರಣೆ ಅಂದ್ರೆ ಅದಕ್ಕೆ ಆ ಯುದ್ಧನೇ ಅಲ್ಲ ಅಂತ ಹೇಳಿ ಮುಚ್ಚಾಕ್ಬಿಟ್ರದ. ಎಲ್ಲಾ ಟೆಕ್ಸ್ಟ್ ಬುಕ್ಗಳಲ್ಲಿ ಏನ್ ಹೇಳ್ಕೊಟ್ರು ಅಂದ್ರೆ ಇದು ಸಿಪಾಯಿ ದಂಗೆ, ಸಿಪಾಯಿ ಮ್ಯೂಟಿನಿ ಅಂತ. ಅಂದ್ರೆ ಯುದ್ಧ ಅಲ್ಲ, ಯುದ್ಧ ಅಂತ ಕರೆದ್ರೆ ಜನರಿಗೆ ಒಂದು ಸ್ಫೂರ್ತಿ ಬಂದ್ಬಿಡುತ್ತೆ. ಏನೋ ಒಂದಷ್ಟು ಸೈನಿಕರು ಏನೋ ಕಾಡ್ತೂಸಿನಲ್ಲಿ ಗೋವಿನ ಮಾಂಸ, ಹಂದಿಯ ಒಂದು ಇದು ಕೊಬ್ಬು ಇತ್ಯಾದಿ ಇತ್ತು ಅನ್ನೋಕ್ಕೋಸ್ಕರ ಧಾರ್ಮಿಕವಾಗಿ ಸ್ವಲ್ಪ ಅಸಮಾಧಾನ ಆಯ್ತು, ಅದಕ್ಕಾಗಿ ಅವರು ಸಿಡಿದೆದ್ರು ಅಷ್ಟೇ, ರೆಬೆಲಿಯನ್ ಅಷ್ಟೇ ಅಂತ ಒಂದು ರೀತಿ ಮುಚ್ಚಾಕಿದ್ರು. ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಈ ಇದು ಕೂಡ ಒಂದು ಕಾರಣ ಇತ್ತು. ಆದ್ರೆ ಇದು ಸ್ವಲ್ಪ ಇದಾಗ್ತಾ ತಕ್ಷಣ ಬ್ರಿಟನ್ ಆಗಿನ ಗವರ್ನರ್ ಜನರಲ್ ಅವರು ಸರ್ಕ್ಯುಲರ್ ಕೊಡ್ತಾರೆ, ಇಲ್ಲ ಅದನ್ನ ಉಪಯೋಗಿಸೋದಕ್ಕೆ ಕಡ್ಡಾಯ ಇಲ್ಲ ಅಂತ ಹೇಳಿ. ಅವಾಗ ಯುದ್ಧ ನಿಂತೋಗ್ಬೇಕಾಯ್ತಲ್ಲ. ಆ ರೀತಿ ಇಲ್ಲ, ಅದೊಂದೇ ಕಾರಣ ಅಲ್ಲ. 100 ವರ್ಷಗಳಿಂದ ಇವರು ಮಾಡಿದಂತ ದಮನ, ವಿಶೇಷವಾಗಿ ಮತಾಂತರ. ಯಾಕೆಂದ್ರೆ ಬ್ರಿಟನ್ನ ಆಡಳಿತ ಇಲ್ಲಿ ಬಂದಾಗ, ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟನ್ನ ಆಡಳಿತ ಬಂದಾಗ ಅವರು ಒಂದು ವಾಕ್ಯವನ್ನ ಬರೀತಾರೆ, ನಿಮ್ಮ ಧಾರ್ಮಿಕ ವಿಚಾರಗಳಲ್ಲಿ ನಾವು ತಲೆ ತೂರ್ಸಲ್ಲ ಅಂತ ಹೇಳಿ ಒಂದು ಮಾತು ಕೊಡ್ತಾರೆ. ಯಾತಿಕತ್ ಕೊಡ್ತಾರೆ ಅಂದ್ರೆ ಇಲ್ಲಿ ಧಾರ್ಮಿಕ ವಿಚಾರಕ್ಕೆ ಅವರು ತಲೆ ತೋರಿಸಿದ್ದು ಜನರಿಗೆ ವಿಪರೀತ ಒಂದು ಸಿಟ್ಟು ಬಂದಿತ್ತು. ಹಾಗಾಗಿ ಸಾವರ್ಕರ್ ಹೇಳ್ತಾರೆ, ಈ ಕ್ರಾಂತಿ ನಡೆದಿದ್ದು ಯಾಕೆ ಅಂದ್ರೆ ಒಂದು ಸ್ವರಾಜ್ಯ ಮತ್ತು ಸ್ವಧರ್ಮದ ರಕ್ಷಣೆಗಾಗಿ. ಬರೀ ರಾಜ್ಯ ಅಷ್ಟೇ ಅಲ್ಲ. ಇನ್ ಕೆಲವರು ಹೇಳ್ತಾರೆ, ಇನ್ನೊಂದು ಬ್ರಿಟಿಷರು ಸುಳ್ಳನ್ನ ಹರಡಿದ್ರು, ಏನಂದ್ರೆ ಇದ್ಯಾರೋ ಬರೀ ಸೈನಿಕರು ಮಾಡಿದ್ದು ಅಂತ. ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಇದು ಬರೀ ಸೈನಿಕರಲ್ಲ, ಸಾಮಾನ್ಯ ಜನರು ಭಾಗವಹಿಸಿದ್ದಾರೆ. ನಮ್ಮ ಕರ್ನಾಟಕದ ಹಲಗಲಿಯ ಬೇಡರು ಈ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಇನ್ನೊಂದು ನ್ಯಾರೇಟಿವ್ ಕಟ್ಟಿದ್ರು, ಏನಂದ್ರೆ ಇದು ಉತ್ತರ ಭಾರತದಲ್ಲಿ ಮಾತ್ರ ನಡೀತು ಅಂತ. ಆದ್ರೆ ಮುಂಡರಗಿ ಭೀಮರಾಯರು ಈ ರೀತಿ ದಕ್ಷಿಣ ಭಾರತದ ಎಲ್ಲ ಊರುಗಳಲ್ಲೂ ಈ ಹೋರಾಟ ನಡೆದಿದೆ. ನರಗುಂದದ ಬಾಬಾ ಸಾಹೇಬ ಇವರೆಲ್ಲರೂ ಎಲ್ಲಿ? ಕರ್ನಾಟಕದವರು. ಪೂನಾದಲ್ಲಿ ನಡೆದಿದೆ, ಚೆನ್ನೈನಲ್ಲಿ ನಡೆದಿದೆ, ಕೊಚ್ಚಿಯಲ್ಲಿ ನಡೆದಿದೆ. ಇಡೀ ದೇಶ ಅಖಿಲ ಭಾರತೀಯ ಒಂದು ಹೋರಾಟ ಇದು. ಇದರ ಮಹತ್ವವನ್ನು ಕಡಿಮೆ ಮಾಡಕ್ಕೆ ಬ್ರಿಟಿಷರು ಪ್ರಯತ್ನ ಮಾಡಿದ್ರು ಅಂದ್ರೆ ಅರ್ಥನೇ ಅವ್ರು ಇದರಿಂದ ಹೆದರಿದ್ರು ಅಂತ. ಈ ರೀತಿ ಅನೇಕ ಸುಳ್ಳು ಹೇಳ್ತಾರೆ. ಇದು ಯಾರೋ ಕೆಲವರು ಪೆನ್ಷನ್ಗಾಗಿ, ಅವ್ರಿಗೆ ಪೆನ್ಷನ್ ಸಿಗಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ಮಾಡದಂತ ಯುದ್ಧ ಅಂತ ಕೂಡ ಒಂದು ಸುಳ್ಳನ್ನು ಹೇಳಿದ್ರು. ಆದ್ರೆ ಪೆನ್ಷನ್ ಕಳ್ಕೊಂಡಿದ್ದು ನಾನಾ ಸಾಹೇಬು ಕೆಲವರು ಅಷ್ಟೇ. ಮುಂಡರ್ಗಿ ಭೀಮರಾಯಿಗೆ ಅವ್ರಿಗೆ ಏನ್ ಪೆನ್ಷನ್, ತಾತ್ಯಾ ಟೋಪಿಗೆ ಏನ್ ಪೆನ್ಷನ್, ಝಾನ್ಸಿ ರಾಣಿಗೆ ಏನ್ ಪೆನ್ಷನ್? ಏನಿಲ್ಲ. ಅಂದ್ರೆ
ಈ ಸತ್ಯವನ್ನ ಮುಚ್ಚಾಕಕ್ಕೆ ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು, ಆದ್ರೆ ಅದು ಅದು ಎಲ್ಲಿ ಹೊರಗೆ ಬರುತ್ತೋ ಅನ್ನೋಕೆ ಭಯ ಹೇಗಿತ್ತು ಅನ್ನೋಕ್ಕೆ ಒಂದು ಉದಾಹರಣೆ ಅಂದ್ರೆ, ಸಾವರ್ಕರ್ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಈ ಘಟನೆ ನಡೆದ 50ನೇ ವರ್ಷ. ಅವ್ರು ಯೋಚನೆ ಮಾಡ್ತಾರೆ, ಇದು ಸಿಪಾಯಿ ದಂಗೆ ಅಂತ ಮುಚ್ಚಿದ್ದಾರೆ, ಇದು ಸಿಪಾಯಿ ದಂಗೆ ಅಲ್ಲ, ಈ ಸತ್ಯವನ್ನು ಹೊರತೆಗಿಬೇಕು ಅಂತ ಹೇಳಿ ಇಂಗ್ಲೆಂಡ್ ನಲ್ಲೇ ಕೂತು ಅವರ ಲೈಬ್ರರಿಯನ್ನೇ ಇವರು ರಿಸರ್ಚ್ ಮಾಡಿ ಅಲ್ಲಿರ್ತಕ್ಕಂಥ ಪತ್ರ ವ್ಯವಹಾರಗಳು, ಫೈಲ್ಗಳು, ದಾಖಲೆಗಳು, ಗೆಜೆಟಿಯರು, ಅದನ್ನೆಲ್ಲ ರಿಸರ್ಚ್ ಮಾಡಿ ಒಂದು ಪುಸ್ತಕ ಬರೆಯಕ್ಕೆ ಶುರು ಮಾಡ್ತಾರೆ. 1857ರ ಚರಿತ್ರೆ. ಬ್ರಿಟಿಷರಿಗೆ ಸುದ್ದಿ ಗೊತ್ತಾಗತ್ತೆ. ಅವರು ತಮ್ಮ ಪೊಲೀಸ್ನ ಕಳಿಸ್ತಾರೆ. ಸ್ಕಾಟ್ಲ್ಯಾಂಡ್ ಯಾರ್ಡ್ ಅವರು ಇವರು ಸಾವರ್ಕರ್ ಬರೆದಂತ ಪುಸ್ತಕದ ಕೆಲವು ಹಾಳೆಗಳನ್ನ ಕದ್ಕೊಂಡ್ಬಂದ್ಬಿಡ್ತಾರೆ. ಆ ಹಾಳೆ ಅಂದ್ರೆ ಕೆಲವೇ ಪುಟಗಳು, ಅದನ್ನ ಓದೇ ಅವ್ರಿಗೆ ಭಯ ಆಗ್ಬಿಟ್ಟು ಆ ಪುಸ್ತಕವನ್ನೇ ಬ್ಯಾನ್ ಮಾಡ್ಬಿಡ್ತಾರೆ. ಅಂದ್ರೆ ಆ ಪುಸ್ತಕ ಏನು ಪಬ್ಲಿಷೇ ಆಗಿಲ್ಲ. 2 ದೇಶಗಳಲ್ಲಿ ಬ್ಯಾನ್ ಮಾಡ್ತಾರೆ. ಜಗತ್ತಿನ ಇತಿಹಾಸದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಕ್ ಮುಂಚೆನೆ ಬ್ಯಾನ್ ಆಗಿದ್ದು ಸಾವರ್ಕರ್ ಪುಸ್ತಕ. ಅದ್ಯಾವುದು ಅಂದ್ರೆ 1857, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅಂದ್ರೆ ಒಂದು ಪುಸ್ತಕಕ್ಕೆ ಯಾಕಷ್ಟು ಹೆದರ್ತಾರೆ? ಪುಸ್ತಕಕ್ಕಲ್ಲ, ಅದರಲ್ಲಿರ್ತಕ್ಕಂಥ ವಿಚಾರ ಅದ್ಯಾವುದು ಅಂದ್ರೆ 1857. ಹೀಗೆ ಬ್ರಿಟಿಷರಿಗೆ ಆ ಒಂದು ಭಯ ಅದು ಬಿಡ್ಲೇ ಇಲ್ಲ. ಯಾರೇ ಒಂದು ಕ್ರಾಂತಿ ಮಾಡಕ್ ಹೋದ್ರೆ ಮಾಡೋರ್ಗೂ ಆಸೆ ಇದ್ದಿದೆ ಅಂದ್ರೆ ಮತ್ತೆ ಈ ರೀತಿ ಮಾಡ್ಬೇಕು ಅಂತ ಅನೇಕರು ಪ್ರಯತ್ನ ಮಾಡಿದ್ರು. ಗದರ್ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ, ಆಮೇಲೆ ಅನುಶೀಲನಾ ಸಮಿತಿಯಿಂದ ಪ್ರಯತ್ನ ಮಾಡ್ತಾರೆ. ಭಗತ್ ಸಿಂಗ್ ಅವ್ರದ್ದು ಒಂದು ಯೋಜನೆ ಇರುತ್ತೆ, ಈ ರೀತಿ ಮಾಡ್ಬೇಕು ಅಂತ. 1857 ರೀತಿ ಮತ್ತೊಮ್ಮೆ ಮಾಡ್ಬೇಕು ಅಂತ. ಕಡೆಗೆ ಸಿಪಾಯಿ ದಂಗೆ ಅಂತ ಏನ್ ನಡೀತು 1946, ಬ್ರಿಟಿಷರು ಹೊರಡಕ್ 1 ವರ್ಷ ಮುಂಚೆ ಇಡೀ ನಮ್ಮ ನೇವಿ ಅದು ಅವರು ದಂಗೆ ಹೇಳ್ತಾರಲ್ಲ, ಅದಕ್ಕೂ ಪ್ರೇರಣೆ 1857. ಸುಭಾಷ್ ಚಂದ್ರ ಬೋಸ್ ಅವರು ಅಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬರ್ಮಾ, ರಂಗೂನ್, ಸಿಂಗಪೂರ್, ಥೈಲ್ಯಾಂಡ್ ಅಲ್ಲಿ ನಿಂತ್ಕೊಂಡು ಅಲ್ಲಿನ ಸೈನಿಕರಿಗೆ ಅವ್ರು ಕೊಟ್ಟಂತ ಘೋಷಣೆ ಏನು ಅಂದ್ರೆ ದಿಲ್ಲಿ ಚಲೋ ಅಂತ. ಆ ದಿಲ್ಲಿ ಚಲೋ ಯಾವ್ದು ಘೋಷಣೆ ಅಂದ್ರೆ 1857. ಯಾಕಂದ್ರೆ ಆವಾಗ ಇಡೀ ದೇಶದಲ್ಲಿ ಇದ್ದಿದೆ ಅಂದ್ರೆ ನಿಮ್ಮ ಊರಿನಲ್ಲಿ ಬ್ರಿಟಿಷರನ್ನ ಮಟ್ಟ ಹಾಕಿ ದಿಲ್ಲಿ ಚಲೋ, ದಿಲ್ಲಿ ಕಡೆ ಬನ್ನಿತ್ತು. ಅಂದ್ರೆ ಆ ಘೋಷಣೆ ಅಲ್ಲಿ ತನಕ ಕೆಲಸ ಮಾಡಿದೆ. ಏಕೆ ಬ್ರಿಟಿಷರು ಹೆದರಿದ್ರು ಅನ್ನೋಕೆ ಮತ್ತೊಂದು ಉದಾಹರಣೆ ಅಂದ್ರೆ, ಅನೇಕರಿಗೆ ಇದು ಗೊತ್ತಿಲ್ಲದೆ ಇರ್ಬೋದು, ಬ್ರಿಟಿಷರಿಗೆ ತುಂಬಾ ಬುದ್ಧಿವಂತರು ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡ್ಬೋದು ಅಂತ, ಮತ್ತೊಮ್ಮೆ ಎದ್ದೇಳ್ಬಹುದಲ್ಲ ಅಂತ. ಆಗ ಒಂದು ಸಲಹೆ ಬರುತ್ತೆ, ಏನಂದ್ರೆ ಈ ಪ್ರೆಷರ್, ಇವಾಗ ಕುಕ್ಕರ್ನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ನೀವು ಮುಚ್ಚೆ ಇದ್ರೆ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. 1857 ಅನ್ನೋದು ಆ ತರ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಆಗಬಾರ್ದು ಕುಕ್ಕರ್ ಅಂದ್ರೆ ಅಲ್ಲೊಂದು ಪ್ರೆಷರ್ ವಾಲ್ವ್ ಇರುತ್ತೆ. ಹಾಗಾಗಿ ಈ ದೇಶಕ್ಕೆ ಒಂದು ಪ್ರೆಷರ್ ವಾಲ್ವ್ ಬೇಕು ಅಂತ ಯೋಚನೆ ಮಾಡಿ ಅವ್ರು ಯೋಚನೆ ಮಾಡ್ತಾರೆ, ನಾವೇ ಒಂದು ಸಂಸ್ಥೆಯನ್ನು ಶುರು ಮಾಡೋಣ ಅಂತ ಹೇಳಿ ಬ್ರಿಟಿಷರು ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 1885ನೇ ಇಸ್ವಿಯಲ್ಲಿ ಎ.ಓ. ಹ್ಯೂಮ್ ಅಂತ ಬ್ರಿಟಿಷ್ ಒಬ್ಬ ಅಧಿಕಾರಿ ಅವನು ಪ್ರಾರಂಭ ಮಾಡಿದ್ದು. ಅವ್ರ ಉದ್ದೇಶ ಏನಂದ್ರೆ, ಯಾರು ಏನಾರು ಬ್ರಿಟಿಷರ ವಿರುದ್ಧ ತಮ್ಮ ಅಸಮಾಧಾನ ಇದೆ, ಅವ್ರಿಗೆ ಬೇಡಿಕೆ ಇದೆ ಅಂದ್ರೆ ನೀವು ಕಾಂಗ್ರೆಸ್ ಮೂಲಕ ಬನ್ನಿ ಅಂತ ಹೇಳೋರು. ಅಂದ್ರೆ ಕಾಂಗ್ರೆಸ್ನ ನಿಮ್ ಮೆಂಬರ್ ಆಗಿ ಅಲ್ಲಿಂದ ನಿಮ್ಮ ಬೇಡಿಕೆಯನ್ನು ಕೊಟ್ರೆ ನಾವು ತಗೊಳ್ತೀವಿ. ಅಂದ್ರೆ ಯಾರಿಗೆ ಏನಾರು ಬ್ರಿಟಿಷರ ಆಡಳಿತದ ಬಗ್ಗೆ ಸ್ವಲ್ಪ ಬೇಜಾರಿದೆ, ಅವ್ರಿಗೆ ಪ್ರಶ್ನೆ ಇದೆ, ವಿರೋಧ ಮಾಡೋಕು ಅಂದ್ರೆ ಕಾಂಗ್ರೆಸ್ ಮೂಲಕ ಬನ್ನಿ ಅಂತ. ಅಂದ್ರೆ ಆ ಪ್ರೆಷರ್ನ ಅಂದ್ರೆ ಕಂಟ್ರೋಲ್ ಮಾಡಕ್ಕೋಸ್ಕರ ಮಾಡಿದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಹಂಗ್ ನೋಡೋಕೋದ್ರೆ ಪ್ರಾರಂಭದ ಒಂದು 15-20 ವರ್ಷ ಅವ್ರು ವರ್ಷಕ್ಕೊಂದ್ಸಲಿ ಸೇರಿ ಇದೇ ಕೆಲಸವನ್ನೇ ಮಾಡ್ತಾ ಇದ್ರು. ಏನೇನೆಲ್ಲ ಒಂದು ಬೇಡಿಕೆ ಇದೆ ಅದನ್ನೆಲ್ಲ ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡಿ ಅದನ್ನ ಬ್ರಿಟಿಷರ ಮುಂದೆ ಹೋಗಿ ಬೇಡಿಕೆ ಇಡುವಂತ ಕೆಲಸನೇ ಮಾಡ್ತಾ ಇದ್ರು. ಆಮೇಲೆ ತಿಲಕ್ರು, ಅರವಿಂದ್ ಘೋಷ್ರು ಬಂದ್ಮೇಲೆ ಕಾಂಗ್ರೆಸ್ನ ಒಂದು ಇದನ್ನ ಬದಲಾವಣೆ ಮಾಡಿದ್ರು. ಅಂದ್ರೆ ಬ್ರಿಟಿಷರ ವ್ಯಕ್ತಿನೇ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್. ಮಜಾ ಅಂದ್ರೆ ಆ ಎ.ಓ. ಹ್ಯೂಮ್ ಯಾರು ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾರೆ, ಅವ್ರು ಯಾರು ಅಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ. 1857ರ ಈ ಹೋರಾಟ ನಡೀತಾ ಇರ್ಬೇಕಾದ್ರೆ ಆ ಎ.ಓ. ಹ್ಯೂಮ್ ಅವನು ಸೀರೆ ಉಟ್ಕೊಂಡು ಮುಖಕ್ಕೆ ಬೆಳ್ಳಗಿರ್ತಾರಲ್ಲ ಬ್ರಿಟಿಷರ್ ಅಂತ ಗೊತ್ತಾಗತ್ತೆ, ಮುಖಕ್ಕೆ ಕರಿ ಬಣ್ಣ ಬಳ್ಕೊಂಡು ಹೆಣ್ಣು ವೇಷ ಹಾಕೊಂಡು ಪಲಾಯನ ಮಾಡಿದಂತ ಒಬ್ಬ ಹೇಡಿ ಅವನು ಕಾಂಗ್ರೆಸ್ನ ಪ್ರಾರಂಭ ಮಾಡ್ತಾನೆ.
ಹೀಗೆ ಬ್ರಿಟಿಷರ ಮುಂದಿನ 90 ವರ್ಷ ಈ ದೇಶದಲ್ಲಿ ಏನಿದ್ರು, ಆ ಸಮಯದಲ್ಲಿ ಅವರ ಪ್ರತಿನಿತ್ಯ ಅವರ ನಿದ್ದೆಗೆಡಿಸಿದಂತಹದ್ದು ವಿಷಯ ಅಂದ್ರೆ 1857. ಅದೇ ರೀತಿ ಭಾರತೀಯ ಹೋರಾಟಗಾರರಿಗೆ, ಅದು ವಾಸುದೇವ್ ಬಲವನ್ ಫಡ್ಕೆ ಇರ್ಬೋದು, ಚಾಪೇಕರ್ ಸಹೋದರರು ಇರ್ಬೋದು, ಸಾವರ್ಕರ್ ಇರ್ಬೋದು, ಲೋಕಮಾನ್ಯ ತಿಲಕರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇತ್ಯಾದಿ ಎಲ್ಲ, ನೇತಾಜಿ ಸುಭಾಷ್ ತನಕ ಎಲ್ಲ ಹೋರಾಟಗಾರರಿಗೆ ಪ್ರೇರಣೆ ಕೊಟ್ಟಿದ್ದು 1857. ನಮ್ಮ ಹೋರಾಟಗಾರರಿಗೆ ಪ್ರೇರಣೆ ಕೊಡ್ತು ಬ್ರಿಟಿಷ್ಗೆ ನಿದ್ದೆ ಕೆಡಿಸಿದಂತ ಇಂತಹ ಒಂದು ಮಹಾ ಸಮರ, ಅಖಿಲ ಭಾರತೀಯ ಸಮರ, ರಾಷ್ಟ್ರೀಯ ಸಮರ, ಅಂತಹ ಸಮರದ ಒಂದು ಸೂತ್ರಧಾರಿ, ಅದರ ನೇತೃತ್ವ ಕೊಟ್ಟಂತವನು ಶ್ರೀಮಂತ ನಾನಾ ಸಾಹೇಬ ಪೇಶ್ವೆ. ಅವನು ಈ ಒಂದು ಬ್ರಿಟಿಷರ ಒಂದು ವಿರುದ್ಧ ಹೋರಾಟದ ಅಧ್ಯಾಯದ ಮೇರುಮಣಿ. ಅಂತಹ ನಾನಾ ಸಾಹೇಬನ ಜೀವನದ ಒಂದಷ್ಟು ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.